ಎಲ್ರಿಗೂ ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ತಾವೆಲ್ಲ ಸಮಯ ಮಾಡ್ಕೊಂಡು ಬಂದು, ಎಸ್ಪೆಷಲಿ ವಿನಯ್ಗೆ ಮತ್ತೆ ಮೋನಿಶಾಗೆ ಲಿಸ್ಟ್ ಮಾಡಕ್ಕೆ ಬಂದಿರೋದು ನನಗೆ ತುಂಬಾ ವಿಶೇಷವಾದ ದಿನ ಇವತ್ತು. ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಶಾ ಮತ್ತೆ ಮೋನಿಕಾ ಕೈಯಲ್ಲಿ ಕೊಟ್ಟು ತುಂಬಾ ಭಕ್ತಿಯಿಂದ ಅದನ್ನ ಉಳಿಸ್ಬೇಕಮ್ಮ ಅಂತ ದಾರಿ ಮಾಡಿಕೊಟ್ಟಿದ್ದೀನಿ. ಸೊ ಹಾಗಾಗಿ ಅದು ತುಂಬಾ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸದಾ ನನಗೆ ಶಕ್ತಿಯಾಗಿ ತಾವೆಲ್ಲರೂ ನಿಂತಿದ್ದೀರಾ, ಇದನ್ನ ನಾನು ಮರೆಯೋಕ್ಕಾಗಲ್ಲ. ಹಾಗಾಗಿ ನನ್ನ ಜವಾಬ್ದಾರಿನ ಎರಡು ಮಕ್ಕಳ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀನಿ. ಅವ್ರು ನಡ್ಸ್ಕೊಂಡು ಹೋಗ್ಬೇಕು. ಆ ಬೆಳಕು ತುಂಬಾ ದೊಡ್ಡ ಬೆಳಕಾಗಿ ಅವ್ರ ಜೀವನದಲ್ಲಿ ಬೆಳಗಲಿ, ದಿನ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ. ಜೊತೆಯಲ್ಲಿ ವಿನಯ್ಗೂ ಕೂಡ, ವಿನಯ್ ಇವತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ವಿನಯ್ನ ತುಂಬಾ ಹತ್ತರಿಂದ ನೋಡಿದ್ದು ಕಡಿಮೆ, ಆಮೇಲೆ ನೋಡ್ತಾ 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 ತುಂಬಾ ಪ್ರೀತಿ ಉಂಟಾಗುತ್ತೆ ವಿನಯ್ ಮೇಲೆ. ಸೊ ಹಾಗಾಗಿ ನನಗೆ ವಿನಯ್ ಒಬ್ಬ ಹೀರೋ ಅನ್ನಕ್ಕಿಂತ ಹೆಚ್ಚಾಗಿ ನನ್ನ ಜೊತೆಯಲ್ಲಿ ಇರುವಂತ ಒಂದು ಜೀವಿ, ಒಂದು ಒಳ್ಳೆ ತುಂಬಾ ಒಳ್ಳೆ ಮನಸ್ಸು ಇರುವಂತ ಒಬ್ಬ ದೊಡ್ಡ ಮನುಷ್ಯ. ಖಂಡಿತವಾಗ್ಲೂ ಅವ್ರು ಈಗಲೂ ಕೂಡ ದೊಡ್ಡ ಮನುಷ್ಯ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಈ ದೇವರಲ್ಲಿ ಕೇಳ್ಕೊತೀನಿ. ಮನೋಜ್ ಬನ್ನಿ ಬನ್ನಿ, ರಂಜು ಬಾ, ನೀನು ಬಾ, ಕುತ್ಕೋ ಬಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ವಿನಯ್. ಈ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ನಾನು ತುಂಬಾ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ನಾವೆಲ್ಲ ಅಣ್ಣವ್ರ ಸಿನಿಮಾಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ಬೀದಿಲಿ ಕುತ್ಕೊಂಡು ನೋಡ್ತಾ ಇದ್ದವರು, ಅವತ್ತು ನಾವು ನೋಡಿ ಆಮೇಲೆ ಥಿಯೇಟರ್ಗೆ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಕ್ಚರ್ ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಅದಕ್ಕಿನ್ನ ಭಾಗ್ಯ ನಮ್ಗೆ ಇನ್ನೊಂದಿಲ್ಲ. ನಾವು ಆ ಋಣ ತೀರ್ಸಕ್ಕಾಗಲ್ಲ. ತುಂಬಾ ದೊಡ್ಡ ಋಣ ನಮ್ಮ ಮೇಲೆ ಹಾಕಿದ್ದೀರಾ. ಅದನ್ನ ತುಂಬಾ ಜವಾಬ್ದಾರಿಯಿಂದ ಯಾವ ಕಾರಣಕ್ಕೂ ಬಿಟ್ಕೊಡ್ತೀರಾ, ನಡ್ಸ್ಕೊಡ್ತೀನಿ ನಾನು. ಆಸ್ ಇಟ್ ಈಸ್ ಶ್ರೀಕಾಂತ್ ಸರ್, ತಾವೇ ನಮ್ಗೆ ಇಲ್ಲಿ ದಾರಿ ತೋರಿಸಿದ್ದು ಸಲಹಾ ಮಾಡಿದಾಗ. ಸೊ ಹಾಗಾಗಿ ನಿಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್. ತಮಗೂ ಅಷ್ಟೇ, ತಾವು ಬಂದ್ರಿ ದೊಡ್ಡ ಮನಸ್ಸು ಮಾಡಿ ಇಂಥ ಇದ್ರಲ್ಲೂ ಕೂಡ ನನಗೆ ಯಾವಾಗಲೂ ನಂದೊಂದು ತಂಡ ಅನ್ನಕ್ಕಿಂತ ಹೆಚ್ಚಾಗಿ ನಾನು ಯಾವುದು ತಂಡ ಕಟ್ಟಿಲ್ಲ, ಒಬ್ಬೊಬ್ಬರೇ ಓಡಾಡಿದ್ದೀನಿ. ಅದ್ರ ನಂತರ ಒಬ್ಬೊಬ್ಬರೇ ಓಡಾಡಿರುವ ಬದುಕಲ್ಲಿ ದೊಡ್ಡ ದೊಡ್ಡ ಪ್ರತಿಭೆಗಳು, ಸತೀಶ್ ನೀನಾಸಮು, ನಮ್ಮ ನವೀನು, ಮತ್ತೆ ನಮ್ಮ ಸುಧಿ, ತಾವು, ರಾಘು ಶಿವಮೊಗ್ಗ, ಇವರೆಲ್ಲರೂ. ಸೊ ಹಂಗಾಗಿ ನಾನು ಅವ್ರ ಜೊತೆ ಒಟ್ಟಿಗೆ ಯಾವಾಗಲೂ ಸೇರ್ತೀನಿ. ಯಾಕಂದ್ರೆ ನಮ್ಗೆ ಯಾರ ಸಪೋರ್ಟು ಇರಲಿಲ್ಲ, ಗೊತ್ತಿಲ್ಲ. ನಮ್ಮ ಹಿರಿಯರ ಆಶೀರ್ವಾದ ಮತ್ತೆ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದಂತ ಒಂದು ಆ ಛಲ ಏನೋ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂತು. ಸೊ ಹಂಗಾಗಿ ಸತೀಶ್, ಧನು ಬಂದಿಲ್ಲ, ಧನು ಫೋನ್ ಮಾಡಿ ಸೆಟ್ಟಿಗೆ ಬರ್ತೀನಿ ಅಂದ್ರು. ಅದನ್ನ ಬಿಟ್ಟು ನಮ್ಮ ಯೋಗಿ, ಅವನಿಗೆ ತುಂಬಾ ಖುಷಿಯಾಗಿದ್ದೀನಿ. ಯೋಗಿ ಬಂದಿದ್ದು ತುಂಬಾ ಮನ್ಸಿಗೆ ಖುಷಿ ಇದೆ ನನಗೆ. ಅಂದ್ರೆ ಯೋಗಿ ಬಂದು ಬ್ಲೆಸ್ ಮಾಡ್ಬೇಕಾಗಿತ್ತು. ತುಂಬಾ ಒಳ್ಳೇದು ಇವತ್ತಿನ ದಿವಸ. ಸೋದರ ಮಾವ ಬೇರೆ ಎಲ್ಲ ಕಾರ್ಯಕ್ಕೂ ಬೇಕು, ಮದುವೆಗೂ ಬೇಕು, ಎಲ್ಲದಕ್ಕೂ ಬೇಕು. ಸೊ ಹಾಗಾಗಿ ಇವತ್ತು ಒಂದು ಒಳ್ಳೆ ಶುಭ ಕಾರ್ಯಕ್ಕೆ ಬಂದಿರೋದು. ಮಹೇಶ್ ಅಣ್ಣ ಬನ್ನಿ ಮೇಲೆ ಬನ್ನಿ. ಸಿನಿಮಾ ಇಂಡಸ್ಟ್ರಿ ದಾರಿ ಹೇಳ್ಕೊಡಕ್ ಬಂದಿದ್ದಾರೆ. ಖುಷಿಯಾಗಿದ್ದೀನಿ. ಸುರೇಶ್ ಅಣ್ಣ, ನನ್ಗೆ ಅವ್ರ ಬಗ್ಗೆ ಏನ್ ಹೇಳೋದು ಅಂದ್ರೆ, ಈ ಸಿನಿಮಾ ಹೊರತುಪಡಿಸಿ ತುಂಬಾ ಬದಲಾವಣೆಗಳಾಗಬೇಕು ಅಂತ ಹೋರಾಡೋ ವ್ಯಕ್ತಿಗಳಲ್ಲಿ ಸುರೇಶ್ ಅಣ್ಣ ಇದ್ದಾರೆ. ನನಗೆ ಅವರು ತುಂಬಾ ಇಷ್ಟ, ತುಂಬಾ ಗೌರವ ಅವ್ರನ್ನ ಕಂಡ್ರೆ ಕೂಡ. ಥ್ಯಾಂಕ್ಸ್ ನವೀನ್, ಥ್ಯಾಂಕ್ಸ್ ರಾಜೇಶ್ ಸರ್. ನಮ್ಮ ಫಸ್ಟ್ ಟೈಮು ನಾನು ಹೊಸ ಒಬ್ಬ DOP ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬಾಮ, ನನ್ನ ಹೊಸ DOP ಹರ್ಷ ಗೌಡ ಅಂತೇಳಿ. ಮಾತಾಡ್ತೀಯಪ್ಪ? ಇಲ್ಲ, ಮಹೇಶ್ ಅಣ್ಣ ಬನ್ನಿ. ಯಾಕೆ ಬನ್ರಿ ರೀ. ಚರಣ್ ಬಗ್ಗೆ ಏನ್ ಹೇಳದ್ ನಾನು. ನಾನು ಯಾವಾಗ್ಲೂ ನನ್ನ ಚರಣ್ ನಾನು ಗೊತ್ತಿಲ್ಲ, ನಾನು ಸಿನಿಮಾ ಮಾಡೋವರೆಗೂ ಚರಣ್ ಜೊತೆಲಿ ಇರ್ಬೇಕು ಅಂತ ಆಸೆ. ಯಾಕಂದ್ರೆ ಚರಣ್ಗೆ ಅದು ನಾನೇನೋ ಮಾತಾಡಿದಾಗ ಅದು ಅರ್ಥ ಆಗತ್ತೆ ಚರಣ್ಗೆ. ಅಂದ್ರೆ ನಾನೊಬ್ಬ ಸಂಗೀತ ಗೊತ್ತಿಲ್ದಿರೋ ಮೂಗ, ಆತ ಸಂಗೀತ ಗೊತ್ತಿರೋ ವಿದ್ಯಾವಂತ, ಮಾತು ಬರೋನು. ನಾನು ಮೂಗ ಭಾಷೆಯಲ್ಲಿ ಹೇಳಿದ್ರೆ ಅದನ್ನ ಆಡು ಭಾಷೆಯಲ್ಲಿ ಆಡೋ ತರ ಮಾಡಿ, ಡ್ಯಾನ್ಸ್ ಮಾಡಂಗ್ ಮಾಡಿ, ಕುಣಿದಾಡಂಗ್ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಐ ಆಮ್ ಥ್ಯಾಂಕ್ಫುಲ್ ಟು ಚರಣ್ ಯಾವಾಗ್ಲೂ. ಈ ಸತಿ ಆಸ್ ಇಟ್ ಈಸ್ ನನ್ನ ಟೀಮ್, ನನ್ನ ತಂಬಿ, ನಮ್ಮ ಅಲ್ಲೂರಗು, ನಮ್ಮ ಪ್ರಮೋದ, ಯಶವಂತ್ ಅಂತ, ಜೀವನ್ ಅಂತ, ಸೇಮ್ ಟೀಮ್. ಅವರೆಲ್ಲ ಡೈರೆಕ್ಟರ್ಗಳಾದ್ರೂ ಕೂಡ
ನನಗೆ ನನ್ನ ತಂಬಿ ಅವರೆಲ್ಲಾನು ಜೊತೆಲಿ ನಿಂತ್ಕೊಂಡಿದ್ದಾರೆ. ಅದು ತುಂಬಾ ನನಗೆ ಎಮೋಷನಲ್ ವಿಷಯ ಇವತ್ತು. ಅವರೆಲ್ಲ ಡೈರೆಕ್ಟರ್ಗಳಾದ್ರು, ಎಲ್ಲ ಅವ್ರವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ, ಅವ್ರವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದ್ರು ನಾವು ಜೊತೆಲಿ ಇರ್ತೀನಿ ಅಂತ ಜೊತೆಲಿ ನಿಂತ್ಕೊಂಡು ನನ್ನ ಜೊತೆ ತಿರ್ಗಾ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರ ಜೊತೆ ಕೆಲಸ ಮಾಡ್ತಾರೆ. ಅದು ನನಗೆ ತುಂಬಾ ಮರೆಯಕ್ಕಾಗದೇ ಇರೋದು. ಥ್ಯಾಂಕ್ ಯು ತಂಬಿ, ಅಲ್ಲೂರಿಗೂ, ಎಲ್ಲರಿಗೂ. ಸುದಿ ಈ ಸತಿ ತುಂಬಾ ವಿಶೇಷ ಪಾತ್ರ. ಆಸ್ ಇಟ್ ಈಸ್ MC ಬಿಜ್ಜುಗೆ, ರಾಹುಲ್ ಡಿಟ್ಟೋಗೆ ನಾನು ಹೇಳಿದ್ದೀನಿ, ಒಂದೆರಡು ಚರಣ್ ಎರಡು ಹೇಳಿದ್ದೀನಪ್ಪ. ಯಾಕೆಂದ್ರೆ ಚರಣ್ಗೆ ಒಂದ್ಸರಿ ಎಂತ ಪನಿಷ್ಮೆಂಟ್ ಕೊಡ್ತೀನಿ ಅಂದ್ರೆ, ನನಗೇನೋ ಬರೋದನ್ನ ಬರ್ಬಿಟ್ಟು ತಗೊಂಡೋಗಿ ಕೊಟ್ಬಿಟ್ಟಿರ್ತೀವಿ, ಚರಣ್ ಇದನ್ನ ಒಂಚೂರು ಮಾಡ್ಕೊಡು ಅಂತ. ಅದು ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು ರಾಹುಲ್. ಆಮೇಲೆ ನನಗೆ ಇವತ್ತು ಪ್ರತಿ ಸರಿನೂ ನನ್ನ ಲುಕ್ಗಳನ್ನ ಬದಲಾಯಿಸುವಂತ ನನ್ನ ಗುರು ಅಂತ ಹೇಳ್ಬೋದು, ನನಗೆ ಮಾಸ್ಟರ್ ಅಂತ ಹೇಳ್ಬೋದು, ಮನೋಜ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಲ್ಲಿ ಇರ್ತಾರೆ. ಇವತ್ತು ಈ ಒಂದು ಲುಕ್ ನನ್ಗೆ ಈ ತರದ್ದು ಏಜ್ ಲುಕ್ ಬೇಕು ಆ ಸಿನಿಮಾಗೆ ಅಂದಾಗ ಕಂಪ್ಲೀಟ್ ಬದಲಾಯಿಸಿದ್ದೆ ಇವರು. ಬಹುಶಃ ನನ್ನ ಜೀವನದಲ್ಲಿ ತುಂಬಾ ಸ್ಪೋರ್ಟ್ಸ್ ಅವ್ರ ಒಡನಾಟ ಜಾಸ್ತಿ. ಹಾಗಾಗಿ ಇವತ್ತು ನಾನೇನ ಈ ಲುಕ್ ಅಲ್ಲಿ ಇದ್ದೀನಿ, ಇನ್ನೊಂದು 3 ತಿಂಗಳಿಗೆ ಬೇರೆ ಲುಕ್ ಚೇಂಜ್ ಮಾಡ್ತೀನಿ ಅಂದ್ರೆ ನನ್ನನ್ನ ತಾಯಿಗಿನ್ನ ಹೆಚ್ಚಾಗಿ ನನ್ನ ಜೊತೆಲಿ ನಿಂತವರು. ಸೊ ಹಾಗಾಗಿ ಥ್ಯಾಂಕ್ ಯು ಮನೋಜ್ ಅವರೇ, ನೀವು ಬಂದಿದ್ದು ತುಂಬಾ ಥ್ಯಾಂಕ್ಸ್. ರಂಜು ಬಾಮ ಮೇಲ್ ಬಾಪ, ರಂಜು ಬಾ ಮೇಲ್ ಬಾ ಬಾಮ ಬಾ ಕೂತ್ಕೋ. ಈ ಸತಿ ಒಂದಷ್ಟು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ನಮ್ಮ ಚನ್ನಪಟ್ಟಣದಿಂದ ಬಂದಿದ್ರಲ್ಲ, ಎಲ್ಲೋದ್ರು ಅವರು? ಅಬ್ಬಮ್ಮ ಬನ್ನಿ. ಒಂದಷ್ಟು ಹೊಸ ಟ್ಯಾಲೆಂಟ್ಸ್ ಈ ಸತಿ. ಸೊ ಅಗೇನ್ ನಿಮ್ ಬ್ಲೆಸ್ಸಿಂಗ್ ಬೇಕಾದಕ್ಕೆ ಎಲ್ಲಾರು. ಅವನಲ್ಲಿ ಅವ್ನು ಧೂಮ್ರಾವತಿ ಹೇಳೋದ, ಅವ್ನು ಇನ್ನೊಂದಿಬ್ಬರು 3 ಹುಡುಗರು ಇದ್ರಲ್ಲ, ಕೈ ಹತ್ರಪ್ಪ ಹುಡುಗ್ರ. ಇಲ್ಲೇ ಇದೆಯಾ, ಇರೋ ಅವ್ರು ಬನ್ನಿ. ಮಾಸ್ತಿ ಬರ. ಲಾಸ್ಟ್ ಟೈಮ್ ಡ್ರ್ಯಾಗನ್ ಮಂಜುನ ತೋರಿಸಿದ್ವಿ, ಆ ತರ ಈ ಸತಿ ಇವ್ರನ್ನ ಮತ್ತೆ ತೋರಿಸ್ತಾ ಇದೀವಿ. ತುಂಬಾ ವಿಶೇಷವಾದ ಒಂದು ಪಾತ್ರದಲ್ಲಿ ಮಾಡ್ತಾರೆ. ಇವ್ರು ನನ್ನ ಕ್ಲೋಸ್ ಫ್ರೆಂಡ್, ಆಕ್ಚುಲಿ ಅವನಿಗೊಂದು ವಿಶೇಷವಾದ ಪಾತ್ರ ಈ ಸತಿ ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ಮನುಷ್ಯ ಆದ್ರೂ ನಾವು ಕರೆದ ತಕ್ಷಣ ಬಂದು ನಿಂತು ಜೊತೆಯಲ್ಲಿ ನಿಂತ್ಕೊಂಡಿದ್ದಾನೆ. ಇದೊಂದು ವಿಶೇಷ ನನಗೆ. ಆಮೇಲೆ ಆಸ್ ಇಟ್ ಈಸ್ ಬಮ್ಮ ಇಲ್ಲಿ ಇದು ಈತ ಹುಡುಗ ಒಬ್ಬ ಸುಮ್ಮಮ್ಮ, ನೀನ್ ಬಾಪ, ಪಟ ಅಂತ ಬಂದ್ರು. ಅವರೆಲ್ಲ ಎಲ್ಲೋದ್ರು ಹುಡುಗರು ಬಂದಿದ್ರಲ್ಲ, ಬಂದಿರೋ ವಿನಯ್ ಅವರು ಆಚೆ ಹೋದ್ರ? ಸರಿ, ಇನ್ನೊಂದು ಅಷ್ಟು ಜನ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಸತಿ ಎಲ್ಲ ತುಂಬಾ ವಿಶೇಷವಾಗಿ ನೋಡ್ತೀರಾ ಇವರನ್ನ. ನನಗೆ ತುಂಬಾ ಪ್ರೀತಿಯಾಗಿರುವಂತ ಒಂದಷ್ಟು ಪಾತ್ರಗಳನ್ನ ಮಾಡ್ತಾರೆ. ಅದು ಬಿಟ್ಟು ತಮ್ಮ ಪ್ರಶ್ನೆಗೆ ನಾನು ಬಾರೋ ಈ ಕಡೆ ಬಂದ್ರು, ಬಾರೋ ರಿಚ್ ಕಿಟ್. ಆ ತಮ್ಮನ ಕ್ಯಾರೆಕ್ಟರ್ ಇಲ್ಲ, ಚಿಕ್ಕ ಹುಡುಗ ಅವನೆಲ್ಲೋದ, ಅವನ ಹೆಸರೇನು? ಬೀರೋ ಅವನೆಲ್ಲೋದಪ್ಪ, ಹೊಟ್ರಾ? ಓಕೆ, ಇನ್ನೊಬ್ಬ ಹುಡುಗ ಸ್ಕೂಲ್ಗೆ ಹೋಗ್ಬೇಕು, ಅವ್ನು ಬಂದಿಲ್ಲ. ಸೊ ಇಷ್ಟು ವಿಶೇಷವಾದ ಪಾತ್ರ ಇರುತ್ತೆ. ಥ್ಯಾಂಕ್ ಯು. ಸಿಟಿ ಲೈಟ್ಸ್ ಗೊತ್ತಿಲ್ಲ, ಈ ಕತೆ ಎಲ್ಲ ಬರೀತಾ ಒಂದು ಎಮೋಷನಲ್ ಆಗಿ ಅನ್ನಿಸ್ತು. ಇದೆಲ್ಲ ನಾನು ಮಾಸ್ತಿ ತರ ಮಾತಾಡಿದೆ, ನನ್ಗೆ ಅನಿಸ್ತಾ ಇದೆ, ನನ್ನ ಮನ್ಸಿಗೆ ಇದು ಸಿಟಿ ಲೈಟ್ಸ್ ಅಂತ ಇಡಬೇಕು ಅಂತ. ಇನ್ನೊಂದು ಗೊತ್ತಿಲ್ಲ, ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳಕ್ಕೆ ಹೊರಟಿದ್ದೀನಿ. ಸೊ ಹಂಗಾಗಿ ಅದನ್ನ ಲೈಟ್ ಕೆಳಗಡೆ ಹೇಳೋಣ, ಯಾವಾಗ್ಲೂ ಆ ಬೆಳಕಿನ ಕೆಳಗಡೆ ಇರಲಿ. ಸರ್ 1 ನಿಮಿಷ ಸೌಂಡ್ ಬೇಸ್ ಜಾಸ್ತಿ ವಾಯ್ಸ್ ಕೇಳಿ. ಹೌದು ಇಲ್ಲ, ಅದು ತಾವು ಸಿನಿಮಾಲಿ ವಿಶೇಷವಾಗಿ ಬರುತ್ತೆ. ಸೊ ಹಂಗಾಗಿ ಹೌದು, ಆಲ್ಮೋಸ್ಟ್ ಅದು ಅಳಿವಿನ ಅಂಚಿರುವಂತ ಒಂದು ಸಮಾಜ. ಮತ್ತೆ ಅದರಲ್ಲಿ ತುಂಬಾ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ. ನಂಗೆ ಅದೊಂದು ಬೇಜಾರಿದೆ. ನಾನು ಪ್ರತಿ ಸರಿನೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂತ ಸಮುದಾಯ, ಇಂಪ್ರೂವ್ ಆಗದೆ ಇರುವಂತ ಸಮುದಾಯದ ಪರವಾಗಿ ನಿಂತು ಅದನ್ನ ಎತ್ತಿ ಹಿಡಿಯುವಂತ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತಗೊಂಡಿದ್ದೀನಿ. ಅದನ್ನ ಉಮಾಪತಿ ಸರ್ ಬನ್ನಿ ಪ್ಲೀಸ್ ಬನ್ನಿ, ಅದನ್ನ ತಗೊಂಡಿದ್ದೀನಿ. ಆಯ್ಕಂದ ಬಾರ. ಇನ್ನೊಂದು ವಿಶೇಷ ಪಾತ್ರದಲ್ಲಿ ಮಾಡ್ತಾರೆ ಇನ್ನೊಂದು ಮಗು. ಇದು ಉಮಾಪತಿ ಸರ್ ಯಾರೋ ಎನಿಬಡಿ ಇಲ್ಲ ಬರ. ನನಗೆ ಒಳ್ಳೆ ಯಾವಾಗಲೂ ನಮಗೆಲ್ಲ ಒಳ್ಳೇದು ಬಯಸುವಂತ ಮತ್ತೊಬ್ಬ, ಅವ್ರನ್ನ ಏನಂತ ಕರೀಲಿ ಅಂದ್ರೆ, ಅವ್ರು ನನ್ಗೆ ಯಾವಾಗ್ಲೂ ಒಂದು ವಾರಿಯರ್ ತರ ಕಾಣ್ತಾರೆ. ಅಂದ್ರೆ ರೆಡಿ,
ಬಾ ಅನ್ನೋ ತರ. ಸೊ ಹಂಗಾಗಿ ನಾನು ಅವ್ರನ್ನ ತುಂಬಾ ಖುಷಿ ಪಡ್ತೀನಿ. ಅದರದನ್ನೇ ಪ್ರೊಡ್ಯೂಸರ್, ಅದರದನ್ನೇ ಸಿನಿಮಾನ ಇಷ್ಟಪಡೋರ್ನ ಹೊರತುಪಡಿಸಿ ಅವ್ರದ್ದೊಂದು ಇದೇ ನಂಗೆ ತುಂಬಾ ಇಷ್ಟ. ಅವ್ರ ಮಾತಾಗ್ಲಿ, ಅವ್ರ ಗತ್ತಾಗ್ಲಿ, ಅವ್ರ ನೇರ ನುಡಿ ಆಗ್ಲಿ, ಅದು ನನಗೆ ತುಂಬಾ ಇಷ್ಟ ಆಗತ್ತೆ. ಆಮೇಲೆ ನಮ್ಮ ಆನೇಕಲ್ಲ ಸುತ್ತಮುತ್ತ ಇರುವಂತ ಒಬ್ಬ ಒಳ್ಳೆ ಮನಸ್ಸಿನ ಸಮಾಜ ಸೇವೆ ಮಾಡಬೇಕು ಅಂತ ಪಣ ತೊಗೊಂಡು ನಿಂತಿರೋ ಉಮಾಪತಿ ಸರ್ಗೆ ತುಂಬಾ ಸ್ವಾಗತ ಸರ್. ಇದೇ ತರ ಲುಕ್ ಇರುತ್ತಾ ಅಥವಾ ಒಂದು ಪೋರ್ಷನ್ ಮಾತ್ರ ಇರುತ್ತಾ ಅಂತ? ಯಾಕಂದ್ರೆ ಊರ್ ಮರಿ ಅನ್ನೋದು ಬಹಳ ತುಂಬಾ ಹೇಳಿದಾಗೆ ನನ್ನ ಕತೆ ಈಗಲೇ ಹೇಳ್ಬಿಡ್ಲಿ ಪ್ಲೀಸ್, ಕ್ಷಮಿಸಿ. ನನ್ನ ಜೊತೆ ವಿಕ್ರಮ್ ಅಂತ ಹೇಳಿ ಇನ್ನೊಬ್ರು ಕೋ ಪ್ರೊಡ್ಯೂಸರ್ ಇದ್ದಾರೆ. ಸೊ ಅವ್ರು ಇವತ್ತು ಬಂದಿಲ್ಲ, ಅವ್ರ ಮಗಳದು ಮದುವೆ ಇದೆ. ಸೊ ಹಾಗಾಗಿ ಇನ್ನೊಂದ್ಸರಿ ಪ್ರೆಸ್ ಮೀಟ್ ಅಲ್ಲಿ ಬಂದು ಜೊತೆ ನಿಲ್ತಾರೆ. ಆಮೇಲೆ ಆಡಿಯೋ ನಮ್ಮ ಆನಂದ್ ಆಡಿಯೋಸ್ ಅವರು ನಮ್ಮ ಸಿನಿಮಾ ಅನೌನ್ಸ್ ಆಗಿದ ಕೂಡಲೇ ನಮಗ್ ಬೇಕು ಅಂತ ಮೊದಲೇ ಪ್ರೀತಿಯಿಂದ ತಗೊಂಡ್ರು. ಸೊ ಹಾಗಾಗಿ ಅದೆಲ್ಲ ಚರಣ್ಗೆ ಕ್ರೆಡಿಟ್ ಕೊಡ್ತೀನಿ ನಾನು ಯಾವತ್ತಿದ್ರು. ಬಿಕಾಸ್ ಮ್ಯೂಸಿಕ್ ಡೈರೆಕ್ಟರ್ನ ನೋಡಿ ಯಾವಾಗಲೂ ಸಿನಿಮಾನ ಇದು ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಲಾಸ್ಟ್ ಟೈಮ್ ನನ್ನ ಜೊತೆ ಇದ್ದಂಥ MC ಬಿಜ್ಜು, ರಾಹುಲ್ ಡಿಟ್ಟೋ, ಆಡ್ದಂಥ ಎಲ್ಲ ಸಿಂಗರ್ಸು, ನಾಗಾರ್ಜುನ್ ಶರ್ಮಾ, ಎಲ್ರಿಗೂ ಆ ಕ್ರೆಡಿಟ್ ಕೊಡ್ತೀನಿ. ಚರಣ್ ಜೊತೆ ಯಾರ್ಯಾರು ವರ್ಕ್ ಮಾಡಿದ್ರು ಅವರಿಂದ ಇವತ್ತು ಆನಂದ್ ಆಡಿಯೋ ಸಂಸ್ಥೆ ಮುಂದೆ ಬಂದು ನಮ್ಮ ಸಿನಿಮಾನ ತಗೊಂಡಿದೆ. ಆಲ್ರೆಡಿ ಬಿಫೋರ್ ಶೂಟಿಂಗ್ಗೆ ಸೇಲ್ ಆಗಿದೆ ತುಂಬಾ ಒಳ್ಳೆ ಮೊತ್ತದಲ್ಲಿ. ಅದೊಂದು ನನಗೊಂದು ಒಳ್ಳೆ ವಿಷಯ. ಸರ್, ಜವಾಬ್ದಾರಿಯ ದೀಪಗಳು ಅಂತ ಹಾಕಿದೀರಾ, ಡ್ಯಾಶ್ ಇಟ್ಟಿದ್ದೀರಾ, ಅಲ್ಲಿ ದಾರಿಗೆ ಏನು ಕೊಟ್ಟಿಲ್ಲ ನೆಕ್ಸ್ಟ್. ಸೊ ಅದನ್ನ ಪ್ರೇಕ್ಷಕರು ತುಂಬಬೇಕಾ, ಅದರ್ವೈಸ್ ನಿಮ್ ಮಕ್ಳು ತುಂಬಬೇಕಾ? ಯಾಕಂದ್ರೆ ನೀವು ಅವ್ರಿಗೆ ಇವಾಗ ಜವಾಬ್ದಾರಿ ಕೊಟ್ಟಿರುವಂತದ್ದು, ಇನ್ನು ಜವಾಬ್ದಾರಿ ಪೂರೈಸಿಲ್ಲ ಅವರು. ಸೊ ಅವ್ರು ಫಿಲ್ ಮಾಡ್ಲಿ ಅಂತ ಬಿಟ್ಟಿರುವಂತದ್ದು, ಅದರ್ವೈಸ್ ನಾವು ಪ್ರೇಕ್ಷಕರ ಆಶೀರ್ವಾದದಿಂದ ನನ್ನ ಮಕ್ಕಳು ಅದನ್ನ ತುಂಬಬೇಕು ಅನ್ನೋ ಆಸೆ ಇದೆ. ಅವ್ರು ತುಂಬಲಿ ಅದನ್ನ ಅಷ್ಟೇ. ಗೊತ್ತಿಲ್ಲಮ್ಮ, ಅಂದ್ರೆ ನಾ ಪ್ರತಿ ಸರಿ ಕತೆ ಮಾಡಿದಾಗ್ಲೂ ತುಂಬಾ ಕೂತು ಟೀಮ್ ಜೊತೆ ಮಾತಾಡ್ತೀನಿ. ನಾನು, ಮಾಸ್ತಿ ಮತ್ತೆ ನಮ್ಮ ತಂಬಿ ಎಲ್ಲ ಕೂತ್ಕೊಂಡು ತುಂಬಾ ಮಾತಾಡ್ತೀವಿ. ಒಂದೊಂದ್ಸತಿ ಒಂದೊಂದು ವಿಷಯ ಹೇಳಕ್ ಹೊರಡ್ತೀವಿ ಅಷ್ಟೇ. ಅದು ಯಾವ ಕಲರ್ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ಬಹುಶಃ ಒಂದು ಹೊಸ ವಿಷಯ ಅಂತೂ ಹೇಳ್ತೀನಿ ಖಂಡಿತವಾಗ್ಲೂ. ಸರ್, ನೀವೀಗ ಸಿನಿಮಾಗಳನ್ನ ಮಾಡುವಾಗ ಸರ್, ಈಗ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ತರ ಸಿನಿಮಾಗಳನ್ನ ಇಟ್ಕೊಳ್ತಾ ಇದ್ರ, ಸ್ಟೋರಿಗಳನ್ನ ಇಟ್ಕೊಳ್ತಾ ಇದ್ದೀರಾ ಸರ್. ಸೊ ಜೊತೆಗೆ ಸಂದೇಶ ಕೂಡ ಇರುತ್ತೆ ನಿಮ್ ಸಿನಿಮಾಗಳಲ್ಲಿ ಇತ್ತೀಚೆಗೆ. ಸೊ ಇದು ಯಾವ ರೀತಿ ಸಂದೇಶವನ್ನ ಕೊಡಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ 100% ನಮ್ಗಿದೆ. ಏನೆಲ್ಲ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಇದೆ ಸರ್. ಎಲ್ಲೆಲ್ಲಿ ಇದು ರಿಸರ್ಚ್ ಅಂತ ಯಾವ ತರ ಇತ್ತು ನಿಮ್ದು ಇದಕ್ಕೆ? ರಿಸರ್ಚ್ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಅದು ಇನ್ನೊಂದ್ಸತಿ ತಮ್ಮ ಹತ್ರ ಎಲ್ಲ ಹೇಳ್ತೀನಿ. ಆ ಫಸ್ಟ್ ಲುಕ್ ರಿವೀಲ್ ಮಾಡಿದಾಗ ಖಂಡಿತವಾಗ್ಲೂ ಎಲ್ಲ ಹೇಳ್ತೀನಿ. ಸರ್, ಈ ಸಿನಿಮಾದಲ್ಲಿ ನಿರ್ಮಾಪಕರು ನೀವೇ ಆಗಿದ್ರಾ, ಡೈರೆಕ್ಟರ್ ನೀವೇ ಆಗಿದ್ರಾ? ಸ್ಪೆಷಲ್ ಎಂಟ್ರಿ ಏನಾದ್ರೂ ಇದೆಯಾ ಈ ಸಿನಿಮಾದಲ್ಲಿ ನಿಮ್ದು? ಇಲ್ಲಮ್ಮ, ಅವರಿಬ್ಬರೇ ಸ್ಪೆಷಲ್. ನನ್ಗೆ ಹೋಗಕ್ಕೆ ಆಗಲ್ಲ ಫ್ರೇಮ್ ಒಳಗಡೆಗೆ. ನನ್ಗೆ ಅವರಿಬ್ರು ಸ್ಪೆಷಲ್. ಅವರಿಬ್ಬರನ್ನ ಎಷ್ಟು ಪ್ರೀತಿ ಮಾಡಿ ನಾನು ತೆಗಿಯಕ್ ಸಾಧ್ಯ ಅಷ್ಟು ಗೊತ್ತಿಲ್ಲ. ನನ್ನಲ್ಲಿ ಇರುವಂತ ಎಲ್ಲವೂ ಅವರಿಬ್ಬರ ಮೇಲೆ ಎನರ್ಜಿ ಆಗ್ತಿದೆ. ಈ ಸತಿ ಬಿಡಲ್ಲ. ಆಲ್ ದಿ ಬೆಸ್ಟ್ ಸರ್. ಇಲ್ಲ, ವಿನಯ್ ಆಲ್ರೆಡಿ ತುಂಬಾ ಒಳ್ಳೆ ಆಕ್ಟರ್. ಅವರು ಬೇಸಿಕಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನಂದೊಂದು ಸ್ಟೈಲ್ ಅಲ್ಲಿ ಮಾಡಿಸ್ಬೋದು ಅಷ್ಟೇನೆ. ನಂದೊಂದು ಸ್ಟೈಲ್ ಇದೆ, ಅದನ್ನ ಟ್ರೈ ಮಾಡ್ತೀನಿ. ಬಿಕಾಸ್ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡುವಂತ ಒಬ್ಬ ನಟ. ಸರ್, ಇದರಲ್ಲಿ ಮದ್ವೆ ಮಾಡ್ಕೊಳ್ಳೋ ಮಾವ ಏನಾದ್ರು ಕ್ಯಾರೆಕ್ಟರ್ ಇದೆಯಾ ಸರ್? ಮೋನಿಶಾ ಅವ್ರನ್ನ ಯೋಗಿ ಮಾವ ಅಲ್ಲೇ ಇದ್ದಾರೆ, ಅವ್ರೇ ಕೊಟ್ಟಿರ್ಬೋದು. ಅಕಸ್ಮಾತ್ ಮದುವೆ ಆದರೆ ಹೊಡಿಯೋದು ಮಾಡೋದು ತಪ್ಪಾಗಿರುತ್ತೆ. ಅಕಸ್ಮಾತ್ ಮದುವೆ ಆದರೆ ಅವ್ರು ಬಂದು ಶಾಸ್ತ್ರ ಮಾಡಿಸ್ತೀನಿ ಅವತ್ತು. ವಿನಯ್ ಸರ್, ನಿಮ್ಗೆ ಬಹುಶಃ ಅಣ್ಣವರು ಕೂಡ ಈ ತರದ ಒಂದು ಪಾತ್ರ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಈ ತರದೆಲ್ಲ ಪಾತ್ರ ಆಗ್ದಾಗ ಒಂದ್ ರೀತಿ ವೈಬ್ ಕ್ರಿಯೇಟ್ ಆಗುತ್ತೆ. ನೀವು ಮೊದಲೇ ಬಾರಿಗೆ ಫೋಟೋ ಶೂಟ್ ಈ ತರದ ಡ್ರೆಸ್ ಆಗಿ ಅಥವಾ ಊರ್ ಮರಿಯನ್ನ ತಲೆ ಮೇಲೆ ಕೂರಿಸಿದಾಗ ಹೇಗಿತ್ತ ಆ ವೈಬ್ ಅಂತ? ಕರೆಕ್ಟ್. ಇದೊಂದು ಫೋಟೋ ಶೂಟ್ ಮಾಡಿದ್ವಿ ಒಂದು ಲಾಸ್ಟ್ ಮಂತ್. ಇದು ಬಂದ್ಬಿಟ್ಟು ಇವರೆಲ್ಲ ದುರ್ಗಿ ಮುರ್ಗಿ, ಕರೆಕ್ಟ್. ಸೊ ಅವರೇ ಬಂದಿದ್ರು ನಮ್ಮ ಫೋಟೋ ಶೂಟ್ಗೆ. ಸೊ ಅವರೇ ಬಂದು ಅವರೇ ಈ ಒಂದು ಅವ್ರು ಹಾಕೊಂತಿರೋ ಒಂದು ಡ್ರೆಸ್ ಇರ್ಬೋದು ಅದು ಹಾಕಿ, ಆಮೇಲೆ ಅವರೊಂದಷ್ಟು ಸಾಂಗ್ಸ್ ಗಳು ಕೂಡ ಹಾಡ್ತಾ ಇದ್ರು. ಸೊ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತು ಈ ಫೋಟೋ ಶೂಟ್ ಮಾಡೋಕ್ಕೂ. ಅದರಿಂದನೂ ಅದೊಂದು ಟ್ರಾನ್ಸ್ ಹೋಗಿ ಇದೊಂಥರ ಒಂದು ಲುಕ್ ಕೊಡೋಕೆ ತುಂಬಾ ಈಸಿ ಆಯ್ತು.
ಯಾರಪ್ಪ? ಅಲ್ಲ, ಸಂಪೂರ್ಣ ಇದೇ ಇರೋದಿಲ್ಲ, ಬೇರೆ ಬೇರೆ ಇರುತ್ತೆ, ಅದ್ರಲ್ಲಿ ಇದೊಂದು ಭಾಗ ಆಗಿರುತ್ತೆ. ಅಪ್ಪನ ಡೈರೆಕ್ಷನ್, ಅಪ್ಪನೇ ಪ್ರೊಡ್ಯೂಸರ್. ನಾವು ನಿಮ್ಮನ್ನ ಗಮನಿಸ್ತಾ ಇದ್ವಿ, ನೀವು ಹಾಕೋ ಫೋಟೋಸ್ ಎಲ್ಲ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟಿ ಸಿಗಬಹುದು ಅಂತ ಅನಿಸ್ತಾ ಇತ್ತು. ಇವತ್ತು ನಿಮ್ಮನ್ನ ನೋಡೋಕ್ ನಮ್ಗೆ ಅನಿಸ್ತಾ ಇದೆ 100% ನೀವು ಅದ್ಭುತವಾಗಿ ನಟಿಸಿ ನಮ್ನೆಲ್ಲ ಮನರಂಜಿಸ್ತೀರಾ ಅಂತ. ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ, ಯಾಕಂತೇಳಿ ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ, ಹೇಗ್ ಮಾಡಬಹುದು ದುನಿಯಾ ವಿಜಯ್ ಸರ್ ಅವ್ರ ಮಗಳು, ಹೇಗೆ ನಮ್ಮನ್ನ ರಂಜಿಸಬಹುದು ಅನ್ನೋದು ನಿಮ್ಮ ಮಾತು. ಥ್ಯಾಂಕ್ ಯು ಸೋ ಮಚ್. ನೀವೇನೇನ್ ಹೇಳಿದ್ರಿ ಇವಾಗ ಅಷ್ಟು ಯೆಟ್ ಟು ಪ್ರೂವ್, ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ. ಸೊ ತಯಾರಿ ಕೋರ್ಸ್ ಮಾಡ್ಕೊಂಬಂದೆ ನಾನು, ಈಗ 1 year ಆಕ್ಟಿಂಗ್ ಪರ್ಫಾರ್ಮ್ ಕೋರ್ಸ್ ಮಾಡ್ಕೊಂಬಂದೆ. ಅದಾದ್ಮೇಲೆ ಪಾತ್ರದ ತಯಾರಿ ನಡೀತಾ ಇದೆ. ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವಶನ್ಸ್ ಇದ್ರು ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತೀನಿ. ಅದನ್ನ ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ, ನಾನೇನ್ ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀನಿ. ಸೊ ಅದು ನಡೀತಾ ಇದೆ. ತುಂಬಾ ಒಳ್ಳೆ ಪಾತ್ರ, ನೀವೇನ್ ಹೇಳಿದ್ರಿ ಜವಾಬ್ದಾರಿ ಅಂತ ಇದೆಲ್ಲ, ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂತ ಕತೆ. ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ. ಸೊ ನೀವ್ ಇಲ್ಲಿ ಡೆಪ್ತ್ ಆಗಿ ಹೋಗಿ ಮಾಡ್ಬೇಕಾಗಿರುತ್ತೆ. ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡು ಬರೋದು. ಸೊ ನೀವೇನಾದ್ರೂ ಆ ತರ ಲೇಡೀಸ್ ಸಿಕ್ಕಿದಾಗ ಮಾತಾಡ್ಸಿ ಅವ್ರ ಜೊತೆ ಹೇಗೆ ಅವ್ರ ಹಾವ ಭಾವಗಳು ಎಲ್ಲ ತಿಳ್ಕೊಂಡಿರೋದು ಏನಾದ್ರು ಇದೆಯಾ ಅಂತ. ಸೊ ಫೋಟೋಶೂಟ್ ಮಾಡಿದ್ವಲ್ಲ, ಅವತ್ತು ಅವ್ರು ಎಲ್ರನ್ನೂ ಕರ್ಸಿದ್ರು, ಅವ್ರೆಲ್ರೂ ಅವತ್ತಿದ್ರು. ನಾವು ಅವ್ರನ್ನ ನೋಡಿ ಕಲ್ತಿದ್ದು ತುಂಬಾ ಇತ್ತು. ಜಸ್ಟ್ ಏನ್ ಹೇಳ್ತಾರೆ, ಅವ್ರ ಮ್ಯಾನರಿಸಮ್ ಆಗ್ಲಿ, ಅವರು ಅದೊಂದು ರಾನೆಸ್ ಇರುತ್ತಲ್ಲ, ಅವ್ರನ್ನ ನೋಡಿನೇ ಕಲ್ತಿದ್ದು ತುಂಬಾ ಇತ್ತು. ಹೌದು, ಸೊ ಅವ್ರು ಬಂದಿದ್ರು ಅವತ್ತು. ಭಯ ಇದೆ, ಖಂಡಿತ ಇದೆ. ಬಟ್ ಅವ್ರನ್ನ ನಾನು ಡೈರೆಕ್ಟರ್ ಆಗಿ ಲಾಸ್ಟ್ 2 ಮೂವೀಸ್ ನೋಡಿದ್ದೀನಿ. ನಾನು ಪ್ರತಿ ಸಲ ಸೆಟ್ ವಿಸಿಟ್ ಮಾಡಿದಾಗೂ ಅಷ್ಟೇ, ನಮ್ಮ ಅಪ್ಪ ನಾನು ನೋಡ್ತಾ ಇರ್ಲಿಲ್ಲ ಅಲ್ಲಿ, ಡೈರೆಕ್ಟರ್ ವಿಜಯ್ ಕುಮಾರ್ ಇರ್ತಾ ಇದ್ರು ಅಲ್ಲಿ. ಸೊ ಐಮ್ ಶೋರ್ ಸೆಟ್ ಹೋದ್ಮೇಲೆ ಫಾದರ್ ಡಾಟರ್ ಇರಲ್ಲ, ಅವ್ರ ಡೈರೆಕ್ಟರ್, ನಾನು ಅವ್ರ ಆರ್ಟಿಸ್ಟ್ ಅಷ್ಟೇ. ಸರ್ ವಿಜಯ್ ಸರ್, ವಿನಯ್ ಅವರನ್ನ ಭೇಟಿಗೆ ತುಂಬಾ ಕಮ್ಮಿ ಅಂತ ಹೇಳಿದ್ವಿ, ಬಟ್ ಈ ಸಿನಿಮಾ ಮೂಲಕ ಒಂದೊಳ್ಳೆ ರಿಲೇಶನ್ಶಿಪ್ ಶುರುವಾಗಿದೆ. ಅವ್ರಿಗೆ ಎಲ್ಲೋ ರೀತಿ ಸಾಮರ್ಥ್ಯಗಳಿದೆ, ಅವ್ರಿಗೂ ಕಾಡೋ ಅಂದ್ರೆ ಇಷ್ಟ, ಈ ತರದ ಸಿನಿಮಾಗಳು ಅಂದ್ರೆ ಕಂಟೆಂಟ್ಗಳಂದ್ರೆ ಇಷ್ಟ. ಹೇಗ್ ನಡೀತಾ ಇದೆ ಕಾಂಬಿನೇಷನ್? ಅದೇ ತುಂಬಾ ಬೆರೆತ್ಕೊಂಡ್ವಿ ಈಗ, ಅಂದ್ರೆ ತುಂಬಾ ಒಬ್ರು ಅರ್ಥ ಮಾಡ್ಕೊಂಡಿವಿ. ಒಂದೇ ಮನೋಭಾವ ಇರೋದು. ಎಲ್ಲರಿಗೂ ನಮಸ್ಕಾರ. ಮೊದ್ಲಿಗೆ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಈ ಸಿನಿಮಾ ಹೇಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದ್ಸಲಿ ನನ್ನ ಪೆಪ್ಪೆ ಪ್ರಮೋಷನ್ಗೆ ವಿಜಯ್ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ. ಸೊ ಆ ಇಂಟರ್ವ್ಯೂ ಟೈಮಲ್ಲಿ ಮೊದಲ ಸಲ ಅವ್ರು ಹೇಳಿದ್ರು, ಈ ತರ ಒಂದು ಲೈನ್ ಇದೆ, ನಿಮ್ಗೆ ಯಾವಾಗಾರು ಒಂದ್ಸಲಿ ಹೇಳ್ತೀನಿ ಅಂತ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಲೈನ್ ಇದ್ದು ಈ ಸಿನಿಮಾ ನೀನೇ ಮಾಡ್ಬೇಕು ಅಂತ ಅಲ್ಲೇ ಕನ್ಫರ್ಮ್ ಮಾಡಿದ್ರು. ನನ್ಗಂತೂ ತುಂಬಾ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡಕ್ಕೆ. ವಿಜಯ್ ಅವ್ರ ಜೊತೆ, ಚರಣ್ ಅವ್ರ ಜೊತೆ, ಮಾಸ್ತಿ ಅವ್ರ ಜೊತೆ. ಚರಣ್ ಅವ್ರ ಜೊತೆ ತುಂಬಾ ಸರಿ ಕೆಲಸ ಮಾಡ್ಬೇಕಾಗಿತ್ತು, ಆದ್ರೆ ಆಗಿರ್ಲಿಲ್ಲ. ಸೊ ಫೈನಲಿ ಮಾಡ್ತಾ ಇದೀವಿ, ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಮೋನಿಶಾಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸಿಟಿ ಲೈಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಬೆಂಗಳೂರಿಗೆ ದಿನವಾಗ್ಲೂ 1,000 ಜನ ಏನಾರ ಮಾಡಕ್ಕೆ ಇಲ್ಲ ಏನೋ ತಪ್ಪದಾರಿ ಹಿಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಸೊ ಆ ತರ 1000 ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು, ಮೋನಿಶನ್ ಕ್ಯಾರೆಕ್ಟರ್ ಒಂದು. ಸೊ ಈ 2 ಕ್ಯಾರೆಕ್ಟರು ಬೆಂಗಳೂರಿಗೆ ಬಂದು ಇಬ್ರು ಸೇರಿ ಏನಾಗುತ್ತೆ ಅನ್ನೋದೇ ಸಿಟಿ ಲೈಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ಮುಹೂರ್ತಕ್ಕೆ ಬಂದು ವಿಶ್ ಮಾಡಿರುವಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಐ ಆಮ್ ವೆರಿ ಹಂಬಲ್. ಇವತ್ತು ಸ್ಟೇಜ್ ಮೇಲೆ ಕೂತಿರೋರು ಎಲ್ಲರೂ ನನಗೆ ಮನಸ್ಫೂರ್ತಿ ವಿಶ್ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇವತ್ತು ಬಂದು ವಿಶ್ ಮಾಡಿರೋದಕ್ಕೆ. ಆ್ಯಂಡ್ ಸಿಟಿ ಲೈಟ್ಸ್ ತುಂಬಾ ಒಳ್ಳೆ ಪಾತ್ರ ಸಿಕ್ಕಿದೆ ನನಗೆ. ನನ್ನ ಡೆಬ್ಯೂಗೆ ನಾನು ಏನ್ ಅನ್ಕೊಂಡಿದ್ದೆ ಅಂಥದ್ದೇ ಒಂದು ಪಾತ್ರ ಆಗಿದೆ. ಲುಕಿಂಗ್ ಫಾರ್ವರ್ಡ್ ಟು ಬಿ ವರ್ಕಿಂಗ್ ವಿತ್
ಎವ್ರಿಬಡಿ ಆನ್ ಸ್ಟೇಜ್. ಏನಂತ ನಮ್ಮ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಅವರು ಹಾಗೂ ಮತ್ತೆ ವಿಕ್ರಮ್ ಆರ್ಯ ಸರ್ ಸ್ಪೆಷಲ್ ಮೆನ್ಷನ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ವಿಜಯ್ ಕುಮಾರ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಮಾಸ್ತಿ ಸರ್, ಚರಣ್ ಸರ್, ಸುಧೀರ್ ಅಣ್ಣ, ವಿನೋದ್ ಅಣ್ಣ, ವಿನಯ್, ನಿಮ್ ಜೊತೆ ಕೆಲಸ ಮಾಡಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಿಟಿ ಲೈಫ್ ಆಚೆಯಿಂದ ಬರ್ತಾನೆ ನಿಮಗೆ ಪೋಸ್ಟರ್ ಕಾಣಿಸುತ್ತೆ. ಪೋಸ್ಟರ್ ತುಂಬಾ ಇಷ್ಟ ಆಯ್ತು ನನ್ಗೆ. ಅಂಡ್ ವಿನು ಲುಕ್ ಅಂಡ್ ಇಬ್ರದ್ದು ಸಕ್ಕತ್ತಾಗಿದೆ ಲುಕ್. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಮಾಡೋ ಸಿನಿಮಾ ಯಾವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ಕೇಟರ್ ಮಾಡೋ ಆಡಿಯನ್ಸ್ ಅಂಡ್ ಒಂದ್ ಹೊಸ ಪ್ರಪಂಚ ತೋರಿಸ್ತಾರೆ ಸಿನಿಮಾ ಮುಖಾಂತರ. ಅಂಡ್ ಈ ಫಿಲ್ಮ್ ಅಲ್ಲಿ ಅದ್ ಯಾವ ಪ್ರಪಂಚ ತೋರಿಸ್ತಿದ್ದಾರೆ ಅನ್ನೋದನ್ನ ಕಾಯ್ತಾ ಇದೀನಿ ನೋಡೋಕೆ. ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ ಇಡೀ ಟೀಮ್ ನಿಮ್ ವರ್ಕ್ ಮಾಡೋ ಲಾಸ್ಟ್ 2 ಸಿನಿಮಾನು ನನಗೆ ತುಂಬಾ ಇಷ್ಟ. ಅಂಡ್ ಈ ಫಿಲ್ಮ್ ಅಲ್ಲೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅಂಡ್ ಕಾಯ್ತಾ ಇದೀನಿ ಸರ್ ನೋಡೋಕೆ. ಅಂಡ್ ಎಂಟೈರ್ ಟೀಮ್, ಚರಣ್ ಸರ್ ಆಗ್ಲಿ, ಮಾಸ್ತಿ ಅವರೆಲ್ಲ ಒಟ್ಟಿಗೆನೆ ಕೆಲಸ ಮಾಡ್ತೀವಿ ನಾವು ಕೂಡ. ಎಲ್ರಿಗೂ ಆಲ್ ದ ಬೆಸ್ಟ್. ಅಂಡ್ ವಿನು, ನಿನ್ ಸಕ್ಕತ್ತಾಗಿದೆ. ಅಂಡ್ ವೇಟಿಂಗ್ ಟು ವಾಚ್ ಆನ್ ಸ್ಕ್ರೀನ್. ಥ್ಯಾಂಕ್ ಯು. ವಿಜಯ್, ವಿನಯ್ ಎರಡು ವಿ ಇಂದ ಶುರು ಆಗ್ತಿದೆ, ವಿಕ್ಟ್ರಿಯಿಂದ ಶುರು ಆಗ್ತಾ ಇದೆ. ಪೋಸ್ಟರ್ ನನ್ನ ಮಗ ಹೇಳಿದಂಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸಿನಿಮಾ ಚೆನ್ನಾಗಿ ಮೂಡ್ ಬರ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಜನಕ್ಕೆ ಒಂದು ಹೊಸ ವಿಭಿನ್ನವಾದ ಸಿನಿಮಾ ಕೊಡ್ಲಿ ಅಂತ ದೇವ್ರು ಕೇಳ್ಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಥಿಂಕ್ 2007-8ರಲ್ಲಿ ಆಸ್ಪಾಸಲ್ಲಿ ಯಾರೇ ಹೀರೋ ಆಗ್ಬೇಕಂತ ಕನ್ಸು ಕಂಡ್ಕೊಂಡು ಬೆಂಗಳೂರಿಗೆ ಬಂದವ್ರಿಗೆ ಎಲ್ರಿಗೂ 2 ಸಿನಿಮಾಗಳು ತುಂಬಾ ಡ್ರೈವ್ ಕ್ರಿಯೇಟ್ ಮಾಡಿರ್ತವೆ. ಒಂದು ಮುಂಗಾರು ಮಳೆ ಮತ್ತೆ ಇನ್ನೊಂದು ದುನಿಯಾ. ಅಂಡ್ ವಿಜಯ್ ಸರ್ ಸಿಕ್ಕಾಗ ನಾನು ಈ ಮಾತು ಹೇಳಿದೆ, ಸರ್ ನಾವು ಹೀರೋ ಆಗ್ಬೇಕಂತ ಬಂದಾಗ ಒಂದು ದೊಡ್ಡ ಶಕ್ತಿ ತುಂಬಿದ್ದು ನೀವು ಅಂತ. ಅವರು ಹೊಗಳ್ಬಿಡ್ರಿ, ನಮ್ಗೆ ಹೊಗಳೋದು ಇಷ್ಟ ಆಗಲ್ಲ ಅಂತ. ಬಟ್ ನಂತರ ಬಂದಿರುವಂತ ಎಷ್ಟೊಂದು ಜನರಿಗೆ ಆ 2 ಸಿನಿಮಾಗಳು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ. ಅಂಡ್ ಅದಾದ್ಮೇಲೆ ನನ್ನ ಮೊದಲನೇ ಸಿನಿಮಾ ಆದ್ಮೇಲೆ ಮೊದಲನೇದಾಗಿ ಒಬ್ರು ಕರೆದು ನಾನು ಡೈರೆಕ್ಟ್ ಮಾಡ್ತೀನಿ, ಆಕ್ಟ್ ಮಾಡ್ತೀನಿ ನೀನು ಅಂತ ಕೇಳಿದ್ದು ವಿಜಯ್ ಸರ್. ಸರ್ ನಿಮ್ ತಮ್ಮನ ಕ್ಯಾರೆಕ್ಟರ್ ಇದ್ರೆ ಹೇಳ್ರಿ, ನಾನು ಅದಕ್ಕೂ ಬರ್ತೀನಿ ಅಂತ ಹೇಳಿದೆ ನಾನು. ಐ ಹೋಪ್ ಮುಂದಿನ ದಿನಗಳೆಲ್ಲ ಅವಕಾಶ ಸಿಗುತ್ತೆ ನನಗೆ. ಬಟ್ ಮೊದಲು ಕರೆದು ಗುರುತಿಸೋದು, ಒಂದು ಅವಕಾಶನ ಕೊಡೋದಾಗ್ಲಿ ಅಥವಾ ಪ್ರೋತ್ಸಾಹ ನೀಡೋದಾಗ್ಲಿ, ನಮ್ಗೆಲ್ಲ ಹುರುಪಿರುತ್ತೆ, ದಾರಿ ಗೊತ್ತಿರಲ್ಲ. ಆ ಅನುಭವ ನಮಗ್ ದಾರಿ ಆದಾಗ ಬಹಳ ಖುಷಿ ಆಗುತ್ತೆ. ಅಂಡ್ ವಿ ಹ್ಯಾವ್ ಸೀನ್ ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದೀವಿ, ಒಂದು ಟ್ಯಾಲೆಂಟ್ ನ ಟು ದಿ ಬೆಸ್ಟ್, ಟು ದಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊತಾರೆ ಅವರು. ಚರಣ್ ಸರ್ ಅವ್ರ ಮ್ಯೂಸಿಕ್, ಅವ್ರ ವರ್ಕ್ ಬಹಳ ಇಷ್ಟ. ಬಟ್ ಈ ವರ್ಷನ್ ಚರಣ್ ಸರ್ದು ಟು ದಿ ಫುಲ್ಲೆಸ್ಟ್ ಯೂಸ್ ಮಾಡ್ಕೊಂಡಿದ್ದು ವಿಜಯ್ ಸರ್. ಅಂಡ್ ಇಟ್ಸ್ ವೆರಿ ಡೆಡ್ಲಿ ಕಾಂಬಿನೇಷನ್. ಮತ್ತೆ ಆ ಕಾಂಬಿನೇಷನ್ ಬರ್ತಿರೋದು ಬಹಳ ಖುಷಿ ಇದೆ. ಮಾಸ್ತಿ ಅಣ್ಣ ಎಲ್ಲರೂ ಒಟ್ಟಾಗಿ ಡೆಫಿನೆಟ್ಲಿ ಸಿಟಿ ಲೈಟ್ಸ್ ವಿಲ್ ಬಿ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುವಂತ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅಂಡ್ ವಿನಯ್ ಅವರು ಮೊದಲನೇ ಸಿನಿಮಾದಿಂದ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ಕಥಾಹಂದರಗಳು ಮತ್ತೆ ವಿಭಿನ್ನ ವಿಧವಾದ ಪಾತ್ರಗಳಲ್ಲಿ ಕಾಡ್ಸ್ಕೊತಾ ಬಂದಾರ. ಸೊ ಈ ಸಿನಿಮಾಗೂ ಕೂಡ ವಿಶ್ ಆಲ್ ದ ಬೆಸ್ಟ್. ಇನ್ನೊಂದು ವರ್ಷನ್ ಆಫ್ ವಿನಯ್ ಅವ್ರನ್ನ ಖಂಡಿತವಾಗ್ಲೂ ನೋಡಕ್ ಸಿಗುತ್ತೆ ವಿಜಯ್ ಸರ್ ಕಾಂಬಿನೇಷನ್ ಒಳಗೆ. ಮೋನೇಶ್ ಅವರು ಬರಬೇಕಾದ್ರೆ ಒಂದು ಪೂರ್ವ ಸಿದ್ಧತೆಯೊಂದಿಗೆ ಬರ್ತಿದ್ದೀರಾ. ಅಂಡ್ ಈ ಒಂದು ಅವಕಾಶ, ಇದೊಂದು ಅದ್ಭುತವಾದಂತ ಶುಭಾರಂಭವಾಗಲಿ. ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ಸಿನಿಮಾ ನನ್ನ ಪ್ರಕಾರ ನಮ್ಮ ಮಾವಂದು ಹ್ಯಾಟ್ರಿಕ್ ಗೆಲುವು. ಯಾಕಂದ್ರೆ ಸಲಗ ಭೀಮಾ ಎಲ್ಲರೂ ನೋಡಿ ತುಂಬಾ ಇಷ್ಟಪಟ್ಟಿದ್ವಿ. ಈ ಸಿನಿಮಾನು ಅದೇ ರೀತಿ ಇರುತ್ತೆ. ಅಂಡ್ ವಿನಯ್, ನಾನು ವಿನಯ್ ಸಾಕಷ್ಟು ವರ್ಷದಿಂದ ಒಡನಾಟದಲ್ಲಿ ಇದೀವಿ. ವಿನಯ್ ನಾನು ಒಂದು ಸಿನಿಮಾ ಕೂಡ ಆಕ್ಟ್ ಮಾಡಿದ್ವಿ, ಗ್ರಾಮಾಯಣ ಅಂತ. ಅದು ಆಲ್ಮೋಸ್ಟ್ ಮುಗಿತಾ ಇದೆ. ಆ ಸಿನಿಮಾಲಿ ನೀವ್ ಯಾರು ನೋಡದೇ ಇರೋ ತರ ವಿನಯ್ ಈ ಸಿನಿಮಾಲಿ ಅದನ್ನ ಬೀಟ್ ಮಾಡಿ ಇರೋಂತ ಕ್ಯಾರೆಕ್ಟರ್ ಇಲ್ಲಿ ನೋಡ್ತಿದ್ರಲ್ಲೇ ಗೊತ್ತಾಗ್ತಿದೆ. ಆ ಸಿನಿಮಾಲು ಸಕ್ಕತ್ ಇಂಟೆನ್ಸ್ ಆಗಿ ಆಕ್ಟ್ ಮಾಡಿದಾರೆ ವಿನಯ್. ಇದರಲ್ಲಿ ಇನ್ನೂ ಡಬಲ್ ಆಗಿ ಮಾಡಿಸ್ತಾರೆ ನಮ್ಮ ಮಾವ. ಅಂಡ್ ಇವತ್ತು ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕನಿಗಿನ ಹೆಚ್ಚಾಗಿ ಒಬ್ಬ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ಸಖತ್ ಖುಷಿಯಾದ ವಿಚಾರ. ಆಲ್ ದಿ ಬೆಸ್ಟ್ ಮನೆ.
ಒಳ್ಳೆ ಟೀಮ್ ಜೊತೆ ಇದೆ. ಅಂಡ್ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದು, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ಹೆವಿ ಸ್ಟ್ರಾಂಗ್ ಇದ್ದೇ ಇರುತ್ತೆ. ಮಾಸ್ತಿ ಅವರಿದ್ದಾರೆ. ಎಲ್ರು ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಾಗುತ್ತೆ ಸಿನಿಮಾ. ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಸರ್ ಅಂದ್ರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ. ಯಾಕಂದ್ರೆ ವೇದಿಕೆಗೆ ಮೇಲೆ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ರು ಮಾತಾಡ್ತಾರೆ. ಅದ್ರ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಏನಿದೆ ಅದನ್ನ ನೇರವಾಗಿ ಮಾತಾಡ್ತೀವಿ. ಯಾಕಂದ್ರೆ ನನ್ನ ದುನಿಯಾ ವಿಜಯ್ ಸರ್ ಸಂಪರ್ಕ ಬಹಳ ವರ್ಷಗಳಿಂದ. ನನಗೆ ಅವರಲ್ಲಿ ಏನ್ ಬಹಳ ಇಷ್ಟ ಆಗಿದ್ದು ಅಂದ್ರೆ, ಯಾರಾದ್ರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಬಹಳ ಈಸಿ. ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಹೀರೋ ಆಗಿ, ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಪ್ರೂವ್ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರೆ ಎಲ್ಲಾ ಕೆಲಸ ಎಲ್ಲರ ಕೆಲವು ಮಾಡೋಕ್ಕಾಗಲ್ಲ ಅಂತ. ಮನ್ಸಿದ್ರೆ ಸಾಕು, ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತ. ಮಾತಾಡೋರು ಮಾತಾಡ್ತಾ ಇರ್ಲಿ, ಕಾಲೆಳೆಯೋರು ಎಳಿತಾ ಇರ್ಲಿ, ಬದುಕೋರು ನಾವು ಎಲ್ಲಿದ್ರು ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುನಿಯಾ ವಿಜಯ್ ಸರ್. ಅದೇ ರೀತಿ ಇವತ್ತು ಈ ಫಂಕ್ಷನ್ ಅಲ್ಲಿ, ಇವೆಂಟ್ ಅಲ್ಲಿ ದುನಿಯಾ ವಿಜಯ್ ಸರ್ ಮಗಳು, ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ. ಇನ್ನ KP ಶ್ರೀಕಾಂತ್ ಸರ್. ನಾನು ಅವ್ರ ಬಗ್ಗೆ ಬಹಳ ಖುಷಿ ಪಡೋದೇನು ಅಂದ್ರೆ, ಸಿನಿಮಾ ಪ್ರಮೋಷನ್ ಮಾಡೋದು ಕಲ್ತಿದ್ದ ನಾವು KP ಶ್ರೀಕಾಂತ್ ಸರ್ ವತಿಯಿಂದ. ಯಾಕೆಂದ್ರೆ ಪಬ್ಲಿಸಿಟಿ, ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ, ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ, ಅಲ್ಲಾಡಿಸ್ತಾ ಇರ್ಬೇಕಷ್ಟೇ, ಜನ ತಿರ್ಗಿ ನೋಡ್ಬೇಕು. ಯಾವತ್ತೂ ಅಷ್ಟೇ ಸೀಡ್ ನಾವು ಬಿತ್ತಬೇಕು. ಯಾವ ಬೀಜ ಏನು ಎತ್ತ ಅಂತ ಮೊಳಕೆ ಹೊಡೆದ್ಮೇಲೆ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ. ಯಾಕಂದ್ರೆ ನಡೋರು ಗೊತ್ತಿರ್ತದೆ ಯಾವ ಸಸಿ ಅಂತ. ಆ ವಿಚಾರದಲ್ಲಿ ನಾನು KP ಶ್ರೀಕಾಂತ್ ಸರ್ಗೆ ನಾನು ಬಹಳ ಗೌರವಿಸ್ತೀನಿ. ಅದೇ ರೀತಿ ನಮ್ಮ ಗೆಳೆಯರು ನೀನಾಸಂ ಸತೀಶ್ ಅವರು, ಮತ್ತೆ ಮಾಸ್ಟರ್ ಇದ್ದಾರೆ. ನಮ್ಮ ವಿನೋದ್ ಮಾಸ್ಟರ್ ನಮ್ಗೆ ಸೆಟ್ಟಲ್ಲೆಲ್ಲ ಬಹಳಷ್ಟು ಸಲ ಹೊಸಕೋಟೆ ಬಿರಿಯಾನಿ ತಗೊಂಡ್ಬಂದು ತಿನ್ಸಿದ್ರು. ಇವಾಗ ದುನಿಯಾ ವಿಜಯ್ ಸರ್ಗೆ ತಿನ್ಸ್ತೀರಾ. ಅದೇ ರೀತಿ ಇನ್ನ ಅನೇಕ ಸರ್, ನಾನ್ ನಿಮ್ಗೆ ಬಹಳ ಇಷ್ಟಪಡ್ತೀನಿ ನಿಮ್ಮ ಆಕ್ಟಿಂಗು. ಮತ್ತೆ ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮೇಲೆ ಇದ್ದಾರೆ. ಇನ್ನು ಮಾಧ್ಯಮದವರು ಬೇಕಾದಷ್ಟು ಜನ ಇಲ್ಲಿ ಇದೀರಿ. ಇವಾಗ ಫೋನಲ್ಲಿ ಬರ್ಬೇಕಾದ್ರೆ ಕೆಲವೊಬ್ರು ಮಾತಾಡ್ತಾ ಇದ್ರು, ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂತ ಏನೋ ನಮ್ಮ ಚೇಂಬರ್ ಅಲ್ಲಿ ಒಂದಷ್ಟು ಜನ ಕೂತಿದ್ದಾರೆ, ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ, ಸ್ಟಾರ್ ರೇಟಿಂಗ್ ಯಾರಿಗೂ ಕೊಡೋಂಗಿಲ್ಲ ಅಂತ ಹೇಳಿ. ಸೊ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಒಂದು ಸಿನಿಮಾನ ನಿಲ್ಸ್ಕೊಂಡು ಥಿಯೇಟರ್ ಅಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರು ಮುಕ್ಕಾಲ್ ಭಾಗ ಸತ್ತೋಗಿರ್ತಾನೆ. ಯಾಕಂದ್ರೆ ಇವತ್ತೇನಾದ್ರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದ್ರೆ, ಇದು ಒಂದು ಟೀಮ್ ಅಂತ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕ್ ಸಾಧ್ಯ. ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ, ಯಾರು ಹೇಳೋಂಗಿಲ್ಲ ಇಂಥವ್ರು ಇಲ್ಲ ಅಂದ್ರೆ ಸಿನಿಮಾ ಓಡಲ್ಲ ಅಂತಲ್ಲ. ಬೇಕಾದಷ್ಟು ಸಿನಿಮಾ ದುನಿಯಾ ವಿಜಯ್ ಸರ್ ಇವತ್ತು ಡೈರೆಕ್ಷನ್ ಮಾಡಿ, ಸಲಗ ಇರ್ಬೋದು, ಭೀಮಾ ಇರ್ಬೋದು, ಪ್ರೂವ್ ಮಾಡಿ ತೋರಿಸಿದಾರಲ್ಲ. ಸೊ ಅದು ಒಂದು ದೊಡ್ಡ ನಿದರ್ಶನ. ಇಲ್ಲಿ ಯಾರಿಗೋಸ್ಕರ ಅಂತನೋ ಇಂಡಸ್ಟ್ರಿನ ಗ್ರಾಂಟೆಡ್ ಆಗಿ ತಗೊಳಂಗಿಲ್ಲ. ಇಂಡಸ್ಟ್ರಿ ಇವ್ರದ್ದು, ಇಂಥ ವರ್ಗದ್ದು ಅಂತೇಳಿ ಒಂದು ಸಿನಿಮಾ, ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದ್ರೆ, ಯಾವ ಜಾತಿ ಜನಾಂಗ ಯಾವುದು ಇಲ್ಲಿ ವರ್ಕ್ ಆಗಲ್ಲ. ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೇ. ಯಾವ ಜಾತಿ ಕಲಾವಿದರ ಜಾತಿ, ಯಾವ ಜಾತಿ ನಿರ್ಮಾಪಕರ ಜಾತಿ, ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದು ಅಷ್ಟೇ. ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ಅನೇಕ ನಮ್ಮ ಇಲ್ಲೇ ಇದಾರಲ್ಲ, ನಮ್ಮ ಕನಕ್ಪುರ್ ರೋಡ್ ಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ ಜಮೀನಲ್ಲಿದೆ. ಎಲ್ಲಿ ಅಂದ್ರೆ ನಮ್ಮ ಇವ್ರು ಇದಾರಲ್ಲಪ್ಪ ಯೋಗೇಶ್ ಅವರು, ಅವ್ರ ತಂದೆಯವ್ರ ಜಾಗ ಇದೆಯಲ್ಲ ಅಲ್ಲಿ ಅಂತಾರೆ. ನಮ್ದು ಏನೇ ಜಾಗ ಇರ್ಲಿ, ಎತ್ತನೇ ಇರ್ಲಿ, ಅಂದ್ರೆ ಒಬ್ಬ ಆರ್ಟಿಸ್ಟ್ ಅಂತ ಆದ್ರೆ ಆರ್ಟಿಸ್ಟ್ಗೆ ಕೊಡುವಂತ ಗೌರವ ಅದು. ಯಾಕೆಂದ್ರೆ ಸರಸ್ವತಿ ಪುತ್ರರು ಅಂತ ಎಲ್ಲಾರನ್ನೂ ಕರೆಯಲ್ಲ. ಅದೇ ರೀತಿ ಕಲಾವಿದ್ರು ಅಂತ ಬಂದಾಗ ಎಲ್ಲರೂ ಗೌರವಿಸ್ತಾರೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಬಹಳ ದೊಡ್ಡ ಜವಾಬ್ದಾರಿ ಆಗಿರ್ತದೆ. ಈ ಸಿನಿಮಾಕ್ಕೆ ನಮ್ ಸಹಕಾರ ಇರ್ತದೆ. ಸಿಟಿ ಲೈಟ್ಸ್ ಸಿನಿಮಾ ಒಳ್ಳೇದಾಗ್ಲಿ. ಲೈಟ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ, ಸಿಗರೇಟ್ ಅಲ್ಲಿ ಲೈಟ್ಸ್ ಕೇಳ್ತಾ ಇದೀವಿ, ಇವಾಗ ಸಿಟಿ ಲೈಟ್ಸ್ ಅಂತ ಇದೆ. ಅದೇ ರೀತಿ ನಮ್ಮ ಸರ್ ಇದಾರೆ, ಸುರೇಶ್ ಸರ್ ಇದ್ದಾರೆ, LY ರಾಜೇಶ್ ಸರ್, ಮತ್ತೆ ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯ್ತು. ಅವ್ರ ಸಿನಿಮಾನು ಬಹಳ ಚೆನ್ನಾಗಿ ಓಡಿದೆ. ಏನಂದ್ರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡ್ಬಿಡ್ತಾರೆ, ಡಿಸ್ಕ್ರಿಮಿನೇಷನ್ ಮಾಡ್ಬಿಡ್ತಾರೆ, ಇದು ಮಾಸ್ ಸಿನಿಮಾ, ಇದು ಕ್ಲಾಸ್ ಸಿನಿಮಾ ಅಂತ ಹೇಳಿ. ಸೊ ಹಂಗಾಗಿ ಅವ್ರು ಮಲ್ಟಿಪ್ಲೆಕ್ಸ್ ಅಲ್ಲೇ ಇರ್ತಾರೆ. ಆ ಮಲ್ಟಿಪ್ಲೆಕ್ಸ್ ಇಂದ ಒಂದಷ್ಟು ಮಾಸ್ ಸಿನಿಮಾಗಳು ಬಂದು ಒಂದು BC ಸೆಂಟರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದ್ರು, ಒಂದಷ್ಟು ಜನ ನಿರ್ದೇಶಕರು, ಒಂದಷ್ಟು ಜನ
ಸಿನಿಮಾ ಕೆಲಸ ಮಾಡಿರೋರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಬ್ಬರ ಕಾಂಬಿನೇಷನ್ ಸಿನಿಮಾ ಏನಾದ್ರೂ ಬರಬಹುದಾ? ತಯಾರಿ ನಡೀತಾ ಇದೆಯಾ? ಅಲ್ಲ ಅಲ್ಲ, ಖಂಡಿತ ಬರ್ತದೆ ಸರ್. ಯಾಕಂದ್ರೆ ನನಗೂ ಆಸೆ ಇದೆ. ಈ ಯಾರ ಕೃಪಾ ಕಟಾಕ್ಷದಿಂದ ಗೆಲ್ತೀನಿ ನಿಜ, ಇನ್ನೊಬ್ರು ದಯಾ ದಾಕ್ಷಿಣ್ಯದಿಂದ ಗೆಲ್ಲಲ್ಲ ಅನ್ನೋ ವ್ಯಕ್ತಿ ದುನಿಯಾ ವಿಜಯ್ ಸರ್ ನಾನು ನೋಡಿರೋದು. ಸೊ ಹಂಗಾಗಿ ನನ್ಗೆ ಅದೊಂದು ಆಸೆ ಇದೆ ಸರ್. ಯಾಕಂದ್ರೆ ಬೀಂಗ್ ಅ ಪ್ರೊಡ್ಯೂಸರ್, ವಿ ಡೋಂಟ್ ಬಿಲಾಂಗ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್. ಇವಾಗ ಒಬ್ಬ ಹೀರೋ ಆದವರು ಅಷ್ಟೇ ಒಂದು ಪರ್ಟಿಕ್ಯುಲರ್ ಬ್ಯಾನರ್ಗೆ ಅಂತ ಸೀಮಿತ ಇರಲ್ಲ. ಹಂಗಾಗಿ ನನಗೆ ಆಸೆ ಇದೆ. ಡಿಸ್ಕಷನ್ ಮಾಡಿದೀವಿ. ಮಧ್ಯದಲ್ಲಿ ಇನ್ನೊಂದು ಅವ್ರದ್ದೇನೋ ಹಳೆ ಕಮಿಟ್ಮೆಂಟ್ ಇತ್ತು ಸರ್, ಹಂಗಾಗಿ ಅದನ್ನ ಮಾಡಿದ್ರು. 100% ಮಾಡೇ ಮಾಡ್ತೀವಿ. ನನ್ಗೆ ಅದೊಂದು ಆಸೆನೂ ಇದೆ. ನಮ್ಮ ಇಬ್ಬರಲ್ಲೂ ಅದೊಂದು ಮೀಟಿಂಗು ಆಗಿದೆ ಸರ್. ಒಂದ್ ಕಡೆ ಸಿನಿಮಾ ದಾಚಿಗೂ ತುಂಬಾ ಇಷ್ಟಪಡ್ತೀರಿ ಅಂತ ಅವ್ರು 100% ಸರ್. ಯಾಕಂದ್ರೆ ನಮ್ಗೆ ಪ್ರತಿನಿತ್ಯ ನಾವು ಓಡೋ ಜಾಗ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ ಇವಾಗ ನಾವು ಇವರೆಲ್ಲ ಮುಂಚೆ ಮಾತಾಡ್ತಾ ಇದ್ದಂಗೆ ಅಂದ್ರೆ ಆನೆಕಲ್ಲು, ಹೊಸಕೋಟೆ ಈ ಭಾಗದವ್ರು ಮಾತಾಡ್ತಾ ಇದ್ದಂದ್ರೆ ಏನ್ಕಾ, ಸೊ ಅದೊಂದು ಸ್ಲ್ಯಾಂಗ್ ಇದೆ. ಆ ಸ್ಲ್ಯಾಂಗು ನಮ್ಗೆ ಬಹಳ ಖುಷಿ. ಆಮೇಲೆ ನೋಡಿ, ನಿಮ್ಗೆ ಜನರಲ್ ಆಗಿ ಪಾಲಿಸ್ಟ್ ವೇಲ್ ಮಾತಾಡೋಗ್ತಾರೆ, ಪಾಲಿಸ್ಟ್ ವೇಲ್ ಸಿನಿಮಾ ಮಾಡೋಗ್ತಾರೆ. ಏನಿದೆ ರಾ ತಗೊಂಬಂದು ಇವಾಗ ಸಿನಿಮಾ ಹೇಳ್ತಾರಲ್ಲ, ನಿಮ್ಗೆ ಇಷ್ಟು ಸೆನ್ಸರ್ ಕೊಟ್ರೆ, ಇಷ್ಟು ಸೆನ್ಸರ್ ಕಟ್ ಆದ್ರೆ ನಿಮ್ಗೆ ಸ್ಯಾಟಲೈಟ್ ಡಿಜಿಟಲ್ ಹೋಗಲ್ಲ, ಅದೋಗಲ್ಲ ಇದೋಗಲ್ಲ ಅಂತ. ಸೊ ಅದು ಯಾವುದೂ ಇಲ್ಲ ಸರ್, ಅದು ಸುಮ್ಮನೆ ಭ್ರಮೆ ಮಾತ್ರ ಅಷ್ಟೇ. ಯಾಕಂದ್ರೆ ಇವಾಗ ವಿಜಯ್ ಸರ್ 2 ಸಿನಿಮಾ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸಿನಿಮಾ ಎಲ್ಲಾ ಕಡೆನೂ ವರ್ಕ್ ಆಗ್ತದೆ. ನೋ ಮ್ಯಾಟರ್ ವಾಟ್ ಸೀಸನ್ ದೇ ರಿಲೀಸ್ ಆನ್. ಅದು ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಬೇಸಿಗೆಗಾಲ ಇರ್ಬೋದು. ನಾನ್ ಸಿನಿಮಾ ರಿಲೀಸ್ ಮಾಡಿದಾಗ ಎಲ್ಲಾ ಸೀಸನ್ ಒಂದೇ, ಅದು ಮನಿ ಮೇಕಿಂಗ್ ಸೀಸನ್ ಅಷ್ಟೇ ಅನ್ನೋ ತರ ಮಾಡಿದ್ದಾರೆ. 100% ನನಗೂ ಆಸೆ ಇದೆ. ಸದ್ಯದ್ರಲ್ಲೇ ಖಂಡಿತ ಮಾಡ್ತೀವಿ ಸರ್. ಯಾಕಂದ್ರೆ ನೀವು ನೋಡ್ಬೋದು, 2015 ಅಲ್ಲಿ ನಾವು ಬ್ಯಾನರ್ ಲಾಂಚ್ ಮಾಡಿದ್ದು, 25 ಆಯ್ತು. 10 ವರ್ಷದಲ್ಲಿ ಬರೀ 5 ಸಿನಿಮಾ ನಾವು ಮಾಡಿರೋದು. ಬರೀ ಕ್ವಾಲಿಟಿ ಸಿನಿಮಾಗಳೇ ಮಾಡ್ಕೊಂಡು ಬರ್ತೀವಿ, ನೋ ಮ್ಯಾಟರ್ ಹೌ ಬಿಗ್ ಆರ್ ಸ್ಮಾಲ್ ಇಟ್ ಇಸ್. ಬಟ್ ಮಾಡ್ಕೊಂಡು ಬಂದ್ರೆ ನಮ್ಗೇನು ಅಂದ್ರೆ ಪ್ರತಿ ಸಿನಿಮಾ ಲೈಫ್ ಕೊಡೋ ತರ ಆಗ್ಬೇಕು ಅಷ್ಟೇ. ಇದು ನಮಗೆ ದುಡ್ಡು ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ಕನ್ಸುಗಳಿರ್ತವೆ ಸರ್. ನಾನು ದುಡ್ಡು ಮಾಡ್ಬೇಕು, ಅವ್ರ ಕನಸು ಪೂರೈಸ್ಕೋಬೇಕಾಗಿ. ಎಲ್ರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ಇದರ ಮುಹೂರ್ತ ಆರಂಭ. ಸಿಟಿ ಲೈಟ್ಸ್ ಅಂದ್ರೆ ಮನುಷ್ಯ ಇವತ್ತು ಸಾಮಾನ್ಯ ಸಿಟಿಲಿ ಬಂದಿರೋ ಹಳ್ಳಿಯಿಂದ ಬಂದಂತವ್ರೆ, ಗ್ರಾಮೀಣ ಪ್ರದೇಶದಿಂದ ಬಂದಂತೂ ಸಿಟಿಲಿ ಬಂದಿದ್ದಾರೆ. ಆ ತರ ಒಂದು ಕತೆ ಹೇಳ್ತಿದ್ರೆ ಅಂತ ನಾನು ಅನ್ಕೊಳ್ತೀನಿ. ವಿಜಯ್ ಅವ್ರ ಕಥೆಯನ್ನ ಆರ್ಡಿನರಿಯಾಗಿ ಮಾಡಲ್ಲ. ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟ್ರು, ವೆರಿ ಗುಡ್ ಆರ್ಟಿಸ್ಟು, ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟ್ರು. ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳು ಬೇರೆ ಪರಿಚಯ ಮಾಡ್ತಾರೆ. ನಮ್ಗೆ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ. ನಾವು ಸುಮ್ ಹೀರೋಯಿನ್ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದ. ಆಮೇಲೆ ನಮ್ಮ ಹುಡುಗರೇ ಇರ್ತಾರೆ ಹೀರೋಯಿನ್ಗಳಿಗೆ, ಚೆನ್ನಾಗಿರ್ತದೆ. ವಿಜಯ್ ನಿಜವಾಗ್ಲೂ ಯಾರು ಕತೆ ಮಾಡಿದ್ರೆ ಅದು ನೈಜ ಘಟನೆ ಆಧಾರಿತವಾಗಿರುತ್ತೆ, ಅದು ಮನಸ್ಸಿಗೆ ನಾಟುತ್ತೆ. ಒಂದೊಳ್ಳೆ ಕತೆ ಮಾತಾಡ್ತಾರೆ. ನಾವು ವಿನಯ್ ರಾಜ್ಕುಮಾರ್ ಅದಕ್ಕಿದ್ದಾರೆ ಈ ಪಾತ್ರಕ್ಕೆ. ಕತೆಗೆ ತಕ್ಕಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಈ ಟೀಮ್ ಒಳ್ಳೇದಾಗಲಿ, ಈ ತಂಡ ದೊಡ್ಡ ಯಶಸ್ವಿಯಾಗಲಿ, ಇದು ಇನ್ನೊಂದು ಸಲಗಾ ತರ ದುನಿಯಾ ತರ ಒಂದು ದೊಡ್ಡ ಹಿಟ್ಟಾಗ್ಲಿ ಅಂತ ಅನ್ಕೋತೀವಿ. ಇವತ್ತೆಲ್ಲ ಇಡೀ ಚಿತ್ರರಂಗ ಅವ್ರಿಗೆ ಶುಭ ಕೋರ್ ಬಂದಿದೆ. ಅವ್ರು ಯಾವಾಗಲೂ ಅವರಿಂದ ಸದಾ ನಮ್ಮ ಚಿತ್ರರಂಗ ಇದ್ದೇ ಇರ್ತದೆ ಅಂತ ಹೇಳಕ್ ಹೇಳ್ತೀನಿ. ಜೈ ಸಿಟಿ ಲೈಟ್ಸ್. ದಿನ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಪ್ರಾರಂಭ ಆಗಿರೋ ಸಿಟಿ ಲೈಟ್ಸ್ ಚಿತ್ರ ನಮ್ಮ ದುನಿಯಾ ವಿಜಯ್ ಅವ್ರ ನಿರ್ದೇಶನ ಅಂದ್ರೆ ಅರ್ಧ ಗೆಲ್ತಾ ಸಿನಿಮಾ. ಇನ್ನು ಈ ಚಿತ್ರ ವಿನಯ್ ಬಾಲಿಗೆ ಒಂದು ದೊಡ್ಡ ಬೆಳಕಾಗ್ಲಿ, ಅದ್ಭುತವಾದ ಯಶಸ್ವಿಯಾಗಿ ವಿನಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವ್ರ ತಾತುಂತ ದೊಡ್ಡ ಹೆಸರು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತೀನಿ. ಧನ್ಯವಾದ. ವಿಜಿ ಇವತ್ತೇನಾದ್ರು ಹೇಳ್ಬೇಕು ಅಂದ್ರೆ ನಿರ್ಮಾಪಕರಿಗೆ ಪಾಲಿನ ಅತ್ಯುತ್ತ ದೇವತೆ. ಪ್ರತಿಯೊಬ್ರು ಸಿನಿಮಾ ಮಾಡೋದು ನಿಜವಾಗ್ಲು ವಿಜಿ ಇಟ್ರೆ ಒಂದು ವ್ಯಾಪಾರ, ಮಾಸ್ ಆಗಿ ಒಂದು ಕಲೆಕ್ಷನ್ 100%. ನಿರ್ಮಾಪಕರು ಎಷ್ಟು ಹೇಳೋದಂದ್ರೆ ನಿರ್ಮಾಪಕರು ಕಲಾವಿದರು ಹಾಕೊಂಡು ನಿರ್ದೇಶಕರಾಗಬೇಕು. ಇವತ್ತು ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ನಮ್ಮೆಲ್ಲ ಇವತ್ತು ಹೇಳ್ಬೇಕು, ನಾವು ಸಿನಿಮಾ ಮಾಡ್ತಾ ಇರೋದ್ರಲ್ಲಿ ನಾನು ವಿಜಯ್ 3 ಸಿನಿಮಾ ಮಾಡಿದ್ದೀನಿ. 3 ಸಿನಿಮಾ ನಮ್ಗೆ ಯಾವುದು ಮೋಸ ಆಗಿಲ್ಲ, ಎಲ್ಲ ಸಕ್ಸಸ್ ಆಗಿದೆ. ಎಲ್ಲಾ ಸಿನಿಮಾಗಳು ಅವ್ರಿಗೆ ಎಲ್ಲಾ ರೀತಿ ಇದೆ, ಎಲ್ಲರಿಗೂ ಮಾಡ್ಲಿ. ದಯವಿಟ್ಟು ಒಳ್ಳೆದಾಗಿ ಮೋನಿಶ್ ಅವರಿಗೆ ಯೂಸ್ ಮಾಡ್ತಾರೆ. ಫ್ಯಾಮಿಲಿಯಿಂದ ಬರ್ತಾ ಇದ್ದಾರೆ, ಫ್ಯಾಮಿಲಿಯಿಂದ ಅವರು ಕಟ್ಟಿ ಬೆಳೆಸಿದಂತ ಒಂದು ಫ್ಯಾಮಿಲಿ ಒಂದು ಇಡೀ ಲೋಕದ ಸೃಷ್ಟಿ ಮಾಡಿದ್ದಾರೆ. ಆಡಿಯನ್ಸ್ ಆ ಬಳಗ ಒಂದು ಸ್ಪೆಷಲ್ ಲೋಕದ ಸೃಷ್ಟಿ ಮಾಡಿ ಅವ್ರದೇ ಒಂದು ಬಳಗ ಕ್ರಿಯೇಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಸಿಟಿ ಲೈಟ್ಸ್ ಅಂತಂದ್ರೆ ಬಹುಶಃ ಬದುಕಿನ ಬೆಳಕು. ಈ ಬದುಕಿನ ಬೆಳಕು ಎಲ್ಲರೂ ಬದುಕಿಗೂ ಬೆಳಕಾಗಲಿ, ಮನುಷ್ಯ ಅವ್ರು ಒಳ್ಳೇದಾಗಲಿ. ಅಫ್ಕೋರ್ಸ್ ವಿನಯ್ ರಾಜ್ಕುಮಾರ್ ಮತ್ತೆ ಮೋನಿಶ್ ಅವರಿಗೂ
ಪೋಸ್ಟರ್ ತುಂಬಾ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ. ವಿಜಯ್ ಸರ್ ಸಿನಿಮಾ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಭೀಮಾ ಏನ್ ನೋಡಿದೀವೋ, ಸರ್ಗ ಏನ್ ನೋಡಿದೀವೋ ಅದೇ ಇಂಟೆನ್ಸಿಟಿ ಇಲ್ಲೂ ಖಂಡಿತ ಆಗುತ್ತೆ. ಹೊಸ ಲೋಕ ಸೇರ್ಕೊಳ್ಳುತ್ತೆ. ನಾವು ಕಾಯ್ತಾ ಇದ್ದೀವಿ ಆ ಸಿನಿಮಾಗೋಸ್ಕರ. ಒಳ್ಳೇದಾಗ್ಲಿ, ಈ ಸಿನಿಮಾ ಗೆಲ್ಲಿ ಅಂತ ಮನಸಾರ ಹಾರೈಸ್ತೀವಿ. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ ಸರ್. ಒಳ್ಳೇದಾಗಲಿ ಸರ್. ಸಿಟಿ ಲೈಫ್ ಬಗ್ಗೆ ಹೇಳಬೇಕು ಅಂದ್ರೆ ವಿಜಿ ಮೂರನೇ ಚಿತ್ರ. ಸೊ ಇದು ಎಲ್ಲ ಪ್ರೀತಿ ಆಶೀರ್ವಾದ ಇದೆ, ಜನಗಳ ಆಶೀರ್ವಾದ ಇದೆ. ಹ್ಯಾಟ್ರಿಕ್ ನಿರ್ದೇಶಕ. ಮತ್ತೆ ವಿಜಯದಲ್ಲಿ ನಾವು ನೋಡೋದು ಏನು ಅಂದ್ರೆ ನಮಗೆ ಯಾವ ಕಾರಣ ಗೊತ್ತಿರೋದು ಆ ಕಾರಣ ನಮಗೆ ಹೋಗಲ್ಲ. ಸಪೋಸ್ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಆ ಒಂದು ವರ್ಗನ ಮನೆ ಕರೆಸಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಕೂರಿಸ್ಕೊತಾನೆ. ಇದನ್ನ ನಾನು ನೋಡಿದ್ರೆ ಸುಮಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಕರೆದು ಅವ್ರು ನೋಡಿರುವಂತಹ ಒಂದು ಘಟನೆಗಳನ್ನ ಕೇಳಿ ಅದ್ರ ಪರಾಮರ್ಶೆ ಮಾಡಿರುವಂತಹ ಚಿತ್ರಕಥೆ ತುಂಬಾನೇ ನೈಜವಾಗಿ ಮೂಡ್ ಬಂದಿದೆ. ಸೊ ಅವರು ಫಸ್ಟ್ ಟೈಮ್ ಹಿಂದೆ ಕ್ಲಾಶ್ ಮಾಡಬೇಕು ಅಂದಾಗ ಇಡೀ ತಂಡ ಮೂವಂತು, ಯಾಕಂದ್ರೆ ಆ ಒಂದು ರಬ್ಬೆಟ್ ಲುಕ್ಕು ಇದು ಬೇಕಿತ್ತು. ಸೊ ಅವ್ರನ್ನ ಮತ್ತೆ ಮೋನಿಶಾಗೆ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕೊಂಡು ಫೋಟೋಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ, ನಿಮ್ಮ ತಂದೆ ಮಾಡೋ ಆಕ್ಟಿಂಗ್ ಅಲ್ಲಿ 10% ನೀನ್ ಮಾತ್ರ 10 ವರ್ಷ ಆಡ್ತೀಯ ಅಂತ. ಬಟ್ ಅವ್ರಿಗೆ 100% ಮಾಡಿದ್ರು. ಮತ್ತೆ ಇಡೀ ಟೀಮ್ ನೋಡಿದಾಗ ಖುಷಿ ಆಗುತ್ತೆ. ಯೋಗಿ, ಸತೀಶ್ ಸರ್ ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ವಿಜಿ ಬೆನ್ನಿಗೆ ನಿಂತಿರೋದು, ಮತ್ತೆ ವಿಜಿ ಸಂಪಾದನೆ ಮಾಡಿರೋದು ಇದೊಂದು ಆಸ್ತಿ. ಸೊ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಡಾಕ್ಟರ್ ಸುದೇವರು, ಚರಣ್ ರಾಜ್ ಸರ್, ನಮ್ಮ ಮಾಸ್ಟ್ರು, ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವಿಜಯ್ ಸರ್ ಒಟ್ಟಿಗೆ ಸಲಗ ಭೀಮತ್ ನಂತರ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಅಗೇನ್ ಫಾರ್ ಅನ್ ಅದರ್ ಸೂಪರ್ ಆಪರ್ಚುನಿಟಿ. ನನ್ನ ನೆಚ್ಚಿನ ತಂಡದೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ವಿನಯ್ ರಾಜ್ಕುಮಾರ್ ಅವರು ಮತ್ತೆ ಮೋನಿಶಾ ಅವರೊಟ್ಟಿಗೆ ಒಂದೇ ಬಾರಿಗೆ. ಸೊ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಐ ಥಿಂಕ್ ಆಸ್ ಯೂಶುವಲ್ ವಿಜಯ್ ಸರ್ ನನ್ನಿಂದ ಬೆಸ್ಟೇ ತೆಗೆಸ್ತಾರೆ. ಸೊ ಥ್ಯಾಂಕ್ ಯು. ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ವಿಜಯ್ ಸರ್ ಅಂದ್ರೇನೆ ನಮ್ಗೆ ಖುಷಿ, ಟು ಬಿ ಆನೆಸ್ಟ್. ಅಂಡ್ ಅದರಲ್ಲೂ ಸಿಟಿ ಲೈಟ್ಸ್ ಅಲ್ಲಿ ಇವಾಗ ಬರ್ತಿರೋದು ತುಂಬಾ ಏನಂತಾರೆ, ಒಂದು ಹೋಪ್ ಅಂತ ಹೇಳ್ಬೋದು ಸಿಟಿ ಲೈಟ್ಸ್ ಅಂದ್ರೆ ಬೇಸಿಕ್ಲಿ. ಅಂಡ್ ಥ್ಯಾಂಕ್ ಯು ಸರ್ ಅಂಡ್ ಆಲ್ ದ ಬೆಸ್ಟ್. ಆಫ್ ಕೋರ್ಸ್ ದಿಸ್ ವಿಲ್ ಬಿ ಅನದರ್ ಕಿಕ್-ಆಸ್ ಪ್ರಾಜೆಕ್ಟ್. ಮಜಾ ಇರುತ್ತೆ. ಅಂಡ್ ಇನ್ನೇನ್ ಹೇಳೋದು ಸರ್. So yes, all the best City Lights team, Vinay bro and Monisha, eldrigu all the best. Thank you so much. Much love, H Preeti, huge ಧನ್ಯವಾದ. Peace. ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಮೂರನೇ ಸಿನಿಮಾ ಅಣ್ಣನ ಜೊತೆ ಕೆಲಸ ಮಾಡ್ತಿದ್ದೀನಿ. ಮೊದಲು ಸಲ್ಗ ಫೋನ್ ಮಾಡಿದಾಗ ಡಿಯೋಲ್ ಬಂದೆ. ಮುಗಿಯೋ ಅಷ್ಟರಲ್ಲಿ ಆಲ್ಟೋ ತಗೊಳ್ಳೋಷ್ಟು ಕಾಸು ಹೆಸರು ಆಗಿತ್ತು. ಮತ್ತೆ ಆಲ್ಟೋಲಿ ಭೀಮಾ ಪೂಜೆಗೆ ಬಂದೆ. ಮುಗಿಯೋ ಅಷ್ಟರಲ್ಲಿ ಸ್ವಿಫ್ಟ್ ತಗೊಂಡೆ. ಈಗ ಸ್ವಿಫ್ಟಲ್ಲಿ ಬಂದಿದ್ದೀನಿ. ಅಣ್ಣನ ಜೊತೆ ಕೆಲಸ ಮಾಡಿ ಮುಗೇಶ್ ಬೇರೆ ಬರಂಗ್ ಮಾಡ್ತಾರೆ. ಥ್ಯಾಂಕ್ಸ್ ಅಣ್ಣ. ಪ್ರತಿ ಸಿನಿಮಾಲೂ ನನಗೆ ಕೆಲಸ ಕೊಡ್ತಿದ್ದೀರಿ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಇಲ್ಲಿ ನಮ್ಮ ಫೀಲ್ಡಲ್ಲಿ ಈ ಜಕಣಾಚಾರ್ಯರು ಕಮ್ಮಿ, ಮೊಹಮ್ಮದ್ ಗಜನಿಗಳೇ ಜಾಸ್ತಿ ಅಂತ ಇದ್ರಲ್ಲಿ ನಾವು ಅನ್ಕೊಂತೀವಿ. ಈಗ ಹಳೇದೊಂದು ಮಾತಿದೆ ಅಣ್ಣ, ಕಲ್ಲು ಶಿಲೆ ಆಗ್ಬೇಕಂದ್ರೆ ಸುತ್ತಿ ಏಡ್ಗಳು ಬೀಳ್ಬೇಕು ಅಂತ. ಹಂಗೆ ಕೆಲವು ಕಲ್ಲುಗಳು ಸುತ್ತಿ ಏಟ್ ಬೀಳ್ತಾ ಇದೆ, ಶಿಲೆ ಹಾಕ್ತಿವಿ ಅನ್ಕೋತವೆ, ಆದ್ರೆ ಬೇಬಿ ಜಲ್ಲಿಗಳು ಆಗ್ಬಿಡ್ತವೆ. ಎಲ್ಲಾ ಸುತ್ತಿ ಏಟ್ಗಳು ಶಿಲೆ ಮಾಡಲ್ಲ. ವಿಜಯಣ್ಣ ಜಕಣಾಚಾರಿ ಇದ್ದಂಗೆ ಸೂಪರ್ ಆಗಿ ಕೆತ್ತಾರೆ. ಹಂಗಾಗಿ ಇವತ್ತು ಒಂದಷ್ಟು ಜನಗಳ ಬದುಕನ್ನ ರೂಪಿಸಿದಿರಿ ಅಣ್ಣ. ಸಲ್ಗಲ್ ಒಂದ್ 4-5 ಹುಡುಗರು ಹೀರೋ ಆದ್ರು, ಭೀಮಲ್ ಒಂದ್ 4-5 ಹುಡುಗರು ಹೀರೋ ಆದ್ರು. ಈ ಸಿನಿಮಾಲು ಹಂಗೆ ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ವಿನಯ್ ಸರ್, ನಮಸ್ತೆ ವಿನಯ್ ಸರ್. ನಾನು ದೊಡ್ಡ ಮನೆಯಲ್ಲಿ ಅಪ್ಪುಸರ ಜೊತೆ ಮಾಡಿದ್ದೀನಿ, ಶಿವಣ್ಣನ ಜೊತೆ ಮಾಡಿದ್ದೀನಿ, ರಾಘಣ್ಣನ ಜೊತೆನೂ ಮಾಡಿದ್ದೀನಿ, ಈಗ ನಿಮ್ ಜೊತೆನೂ ಮಾಡ್ತಾ ಇದ್ದೀನಿ. ಈ ಕಾಲಘಟ್ಟದಲ್ಲಿ ಯಾರಿಗೂ ಬಹುಶಃ ಈ ಅದೃಷ್ಟ ಇರಲ್ಲ 3 ಜನ ಜೊತೆ ಮಾಡಕ್ಕೆ. ಮತ್ತೆ ವಿನಯ್ ಸರ್ ಜೊತೆ ಮಾಡ್ತಿದ್ದೀನಿ. ನಾನು ಒಂಥರ ಫ್ಯಾಮಿಲಿ ವಿಲನ್ ಅಣ್ಣ ನಿಮ್ಗೆ. ಥ್ಯಾಂಕ್ ಯು ಮನೀಶಾ ಮ್ಯಾಮ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಣ್ಣ, ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೋನಿಶಾ ಅವರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ. ಅಂಡ್ ವಿನಯ್ ಸರ್, ಪೋಸ್ಟರೇ ಸಾಕಷ್ಟು ಕತೆ ಹೇಳ್ತಾ ಇದೆ. ವಿಜಯ್ ಸರ್ ಅವ್ರಿಗೆ
ಮೂರನೇ ಸಿನಿಮಾ ಹ್ಯಾಟ್ರಿಕ್ ಗೆಲುವು ಸಿಗಲಿ ಅಂತ ಹೃದಯಪೂರ್ವಕ ತಿಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ವಿಜಯ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ನಾವು ಒಂದೇ ಏರಿಯಾದಲ್ಲಿರೋದು. ನಮ್ಮ ಪಾರ್ಕಿಗೆ ಮೊದಲು ವಾಕಿಂಗ್ ಬರೋರು, ಅವ್ರ ಜೊತೆಗೆ ಮೇಡಮ್ ಅವರು ಬರ್ತಾ ಇದ್ರು, ಅವ್ರ ಮನೆಯವರು ಬರ್ತಾ ಇದ್ರು. ದುನಿಯಾ ವಿಜಯ್ ಇಟ್ಟಂತಾದ್ಮೇಲೂ ಭಾರಿ ಹೆಸರು ಮಾಡ್ಬಿಟ್ರು. ಇವತ್ತಿನ ದಿನ ನಮ್ಮಲ್ಲಿ ಸ್ವಲ್ಪ ಕನ್ನಡದಲ್ಲಿ ಹೀರೋ ಕೊರತೆ ಇದೆ. ಅಣ್ಣವ್ರೀಗ ಸತತ ಎಲ್ಲ ಹಿಟ್ ಮೂವಿಗಳು ಮಾಡ್ತಾ ಇದ್ದಾರೆ. ಅದ್ರ ಹಿಂದೆ ಏನಿದೆ ಅಂದ್ರೆ ಅವ್ರ ಶ್ರಮ ಇದೆ. ಮೊನ್ನೆ ಭೀಮಾ ಆದಾಗ ನಮ್ಮ ಥಿಯೇಟರ್ಗಳ ಹತ್ರ ಒಂದು ಪಾರ್ಕ್ ಇದೆ. ಒಂದು ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಮಾಮೂಲಿಯಾಗಿ ಬಂದ್ಬಿಟ್ರೆ ಸುತ್ತು ಒಂದು 15-20 ಜನ ಹುಡುಗರು. ನಾವು ಯಾರಪ್ಪ ಇಲ್ಲೆಲ್ಲ ಈ ಸ್ಲಮ್ ಹುಡುಗರು ಹುಡುಕ್ತಾ ಇದ್ರು. ಎಷ್ಟು ಪ್ರಮೋಷನ್ಗೆ ಅವ್ರಿಗೆ ಹುಮ್ಮಸ್ಸಿದೆ ಅಂದ್ರೆ ಎಲ್ಲ ಪಾರ್ಕಲ್ಲೂ ಸುತ್ತಾಡಿದ್ದಾರೆ. ಅವತ್ತು ಸಂಡೇ ಅನ್ಸತ್ತಲ್ಲ ಜನ ನಿಮ್ಮ ಮಾತಾಡಿದ್ದೆ ಯಾವ ಥರ ಓಡಾಡ್ತಾ ಇದೆ ಅಂತ ನೋಡಿದೆ. ನೀವೊಂದು ಯಾವ್ದಾರ ಒಂದು ಮಾಡ್ಬೇಕಾದ್ರೆ ಅವ್ರ ಶ್ರಮ ಎಷ್ಟಿದೆ ಅಂದ್ರೆ ಯಾವುದೇ ಹೀರೋ ಆದ್ರೂ ಅಷ್ಟೊಂದು ಬೀದಿಗಳಲ್ಲಿ ನಮ್ಮ ಒಂದಷ್ಟು ಹುಡುಗನ ಹಾಕೊಂಡು ಓಡಾಡಿದ್ದು ನಾನು ಇದೇ ಫಸ್ಟ್ ನೋಡಿರೋದು. ಅವ್ರು ಎಲ್ಲ ಪಿಕ್ಚರ್ ಹಿಟ್ಟಾಗ್ಲಿ, ಅವ್ರಿಗೆ ನಮ್ಮ ಬಂಡಿ ಮಹಾಕಾಳಿ ಆಶೀರ್ವಾದ ಮಾಡಿ ಸೂಪರ್ ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ವಿಜಿ ನನ್ನ ಆತ್ಮೀಯ ಗೆಳೆಯ, ಬಹಳ ವರ್ಷಗಳಿಂದ ಒಟ್ಟಿಗೆ ಓಡಾಡ್ತಾ ಇದ್ದೀವಿ. ಈಗ ಆತನ 3ನೆಯ ಸಿನಿಮಾ ನಿರ್ದೇಶಕನಾಗಿ, ನಟನಾಗಿಯೇ ಅಪರೂಪದ ನಟ ಅಂತ ಅಪರೂಪದ ಟೈಮಿಂಗ್ ಇರೋರು ಬಹಳ ಕಡಿಮೆ ಜನ. ಅವನು ನಿರ್ದೇಶಕನಾಗಿಯೂ ಒಳ್ಳೆಯ ಹೆಸರನ್ನು ಮಾಡ್ತಿರೋದು ಸಂತೋಷದ ವಿಷಯ. ಅದರಲ್ಲೂ 2 ಭೀಮಾ ಆಗಲಿ ಸಲಗ ಆಗಲಿ ತುಂಬಾ ವಿಶಿಷ್ಟವಾದ ಕಥೆ ಹೇಳುವ ಕ್ರಮ. ಸಿಟಿ ಲೈಟ್ಸ್ ಅಲ್ಲೂ ಹಾಗೆ ಒಂದು ವಿಶಿಷ್ಟವಾದ ಕ್ರಮವನ್ನೇ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಜೊತೆಯಲ್ಲಿ ಇನ್ನೊಬ್ಬ ನನ್ನ ಗೆಳೆಯ ಮಾಸ್ತಿ ಇದ್ದಾನೆ. ಇಬ್ಬರು ಸೇರಿದರೆ ಏನೋ ಒಂದು ಅಪರೂಪದ ಹೊಸ ವಿಷಯವನ್ನು ಖಂಡಿತ ಕೊಡ್ತಾರೆ. ಜೊತೆಗೆ ಪುಟ್ಟ ಹುಡುಗಿ ನೋಡಕ್ಕೆ ಸುಂದರವಾಗಿ ಕಾಣಿಸ್ತಿದ್ದಾಳೆ. ಕನ್ನಡ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆಯೇನೋ ಮೋನಿಶಾ ತರದವರಿಂದ ಅಂತ ನಾನಾದ್ರೂ ಭಾವಿಸ್ತೇನೆ. ಇನ್ನು ವಿನಯ್, ಈಗಾಗಲೇ ನಾನು ಒಂದ್ಸಲಿ ಅಪ್ಪ ಆಗಿದ್ದೀನಿ ಅವನಿಗೆ, ಇನ್ನೊಂದು 2-3 ಸಲ ಅಪ್ಪ ಆಗ್ಬೋದೇನೋ. ಒಳ್ಳೇದಾಗಲಿ ವಿನಯ್, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳ ಬಗ್ಗೆ ಇರುವ ಸಣ್ಣ ಕೀಳರಿಮೆ ಏನಿದೆ, ತಯಾರು ಮಾಡುವವರಿಗಿರುವ ಇನ್ಫೀರಿಯಾರಿಟಿ ಏನಿದೆ, ಇವುಗಳನ್ನ ದಾಟುವ ಹೊಸ ಶಕ್ತಿಯನ್ನ ವಿಜಿ ತಂದ್ಕೊಟ್ಟಿದ್ದಾರೆ. ಭೀಮಾದಂತಹ ಸಿನಿಮಾದ ಮೂಲಕ ಒಂತರಹ ಕನ್ನಡ ಸಿನಿಮಾನೇ ತಗೊಳ್ಳಲ್ಲ ಅನ್ನುವ ಕಾಲದಲ್ಲಿ ಕನ್ನಡ ಸಿನಿಮಾನ ತಯಾರು ಮಾಡಿ ಅದನ್ನ ನಿಲ್ಲಿಸಿದ್ದಾರೆ. ಅವರು ನೀಡಿರುವ ಧೈರ್ಯ ಇನ್ನೂ ಹಲವರಿಗೆ ಈ ಬಗೆಯ ಸಿನಿಮಾ ಮಾಡೋದಕ್ಕೆ ದಾರಿಯಾಗಲಿ ಮತ್ತು ವಿಜಿಗೆ ಇರುವ ಈ ಸಾಹಸ ಪ್ರವೃತ್ತಿ ನಮಗೂ ಒಂದಿಷ್ಟು ಹೆದ್ದಾರಿಗಳನ್ನ ತೆಗೆದುಕೊಡ್ಲಿ ಅಂತ ನಾನಾದ್ರೂ ಹಾರೈಸ್ತೀನಿ. ವಿಜಿಗೆ ಒಳ್ಳೇದಾದ್ರೆ ನಮ್ಗೆಲ್ರಿಗೂ ಒಳ್ಳೇದಾದಂಗೆ ಅಲ್ಲೇನ. ನಮಸ್ಕಾರ. ಅದೇ ಎಲ್ಲರೂ ಹೇಳಿರೋದಕ್ಕೆ ನಮ್ದು ಅಂಡರ್ಲೈನ್ ಟಿಕ್ ಮಾರ್ಕ್ ಇದೆ. ಅದು ಎಲ್ಲರ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ, ಅವರು ಒಂದು ಮನೆ ಕರ್ಸಿ ಈ ಸಿಟಿ ಲೈಟ್ಸಿನ ಕತೆ ಹೇಳಿದ್ರು. ನನಗೆ ಯಾರ ಮೇಲೆ ಹೊಟ್ಟೆ ಕೆಚ್ಚಾಗತ್ತೋ ಅವ್ರ ಮೇಲೆ ತುಂಬಾ ಗೌರವ ಇದೆ ಅಂತ. ನಾನು ಫಸ್ಟ್ ಬಂದಿದ್ದು ಒಬ್ಬ ರೈಟರ್ ಆಗಿ ಡೈರೆಕ್ಟರ್ ಆಗಿ ದೊಡ್ಡದಿಲ್ಲ, ಬಟ್ ರೈಟರ್ ಆಗಿ ನನಗಿಂತ ಥಾಟೇ ಬರ್ಲಿಲ್ವಲ್ಲ ಇಷ್ಟು ಚೆನ್ನಾಗಿದೆ ಇದು ಹೆಂಗೆ ಅನ್ನೋ ರೀತಿಯಲ್ಲಿ ಒಂದು 2 ದಿವಸದಿಂದ ಹೆಂಗಾದ್ರೂ ಮಾಡ್ಕೊಂಡು ನಾವು ಸೇರ್ಕೋಬೇಕಲ್ಲ ಇದ್ರೊಳಗೆ ಅನ್ನೋ ರೀತಿಯಲ್ಲಿ ಬ್ಯಾಕ್ ಡೋರ್ ಇಂದಾದ್ರೂ ಬರ್ಬೇಕು ಅನ್ನೋ ಆಸೆ ಉಂಟು. ಮುಖಸ್ತುತಿಯಾಗಿ ಹೇಳ್ತಾ ಇಲ್ಲ, ಅಫ್ಕೋರ್ಸ್ ಇವತ್ತು ಮುಹೂರ್ತ ನಾವು ಸಿನಿಮಾ ಒಳ್ಳೆಯದಲ್ಲ, ಬಟ್ ಒಬ್ಬ ಮೇಕರ್ ಅಥವಾ ರೈಟರ್ಗೆ ಇರುತ್ತಲ್ಲ, ಹಿಂಗಾದ್ರೂ ಮಾಡಿ ಈ ಕತೆ ನನ್ನದ್ ಮಾಡ್ಕೋಬೇಕು ಅಂತ ಹೇಳಿ ಅಷ್ಟು ಚಂದದ ನಾವೇನು ಕುಂಬಿಯವರ ಕತೆ ಓದ್ತೀವೋ, ದ್ಯಾವನೂರವರ ಕತೆ ಓದ್ತೀವೋ, ಅದೆಲ್ಲದರ ಹೆಸರನ್ನ ಹಿಡಿದು ಒಂದು ಕಮರ್ಷಿಯಲ್ ಸಿನಿಮಾ ನೇಯೋದಿದೆಯಲ್ಲ, ಅದು ಎಲ್ಲರಿಗೂ ಬರುವ ಕಲೆಗಾರಿಕೆ ಅಲ್ಲ. ನಿಜವಾಗ್ಲೂ ಅದು ಬಂಡೆ ಮಾಕಳ್ಳಿ ಅವರ ಆಶೀರ್ವಾದ ಇದೆ ಮತ್ತು ನಿಮ್ಮ ಗುರುಗಳ ಆಶೀರ್ವಾದ ಶ್ರೀಕಾಂತ್ ಅವ್ರದ್ದು ಇದೆ. ಇದು ತುಂಬಾ, ಆಮೇಲೆ ಭೀಮಾ ಸಲಗಕ್ಕಿಂತ ಭಿನ್ನವಾಗಿದೆ, ತುಂಬಾ ಭಿನ್ನವಾಗಿದೆ. ತುಂಬಾ ಮನುಷ್ಯತ್ವ, ಪ್ರೀತಿ, ಸ್ನೇಹದ ಆಳಕ್ಕಿಳಿದು ತೆಗೆದಂತಹ ಸಮಾಜದ ಎಲ್ಲಾ ಓರೆಕೋರೆಗಳ ನಡುವೆ ಒಂದು ಎಳೆಯನ್ನು ಹಿಡಿದು ಅದರಲ್ಲೂ ಒಂದು ಏನದು ಒಳ್ಳೆದನ್ನು ಹುಡುಕೋದಿದೆಯಲ್ಲ, ಅದು ತುಂಬಾ ಢಾಳಾಗಿ ಈ ಸಿನಿಮಾದಲ್ಲಿ ಇದೆ. ನಾನು ಕಥೆಯ ಇದರಲ್ಲಿ ನೋಡ್ತೇನೆ.
ಆಮೇಲೆ ಒಬ್ಬ ನಟನಿಗಿರುವ ಕಾನ್ಫಿಡೆನ್ಸ್ ನಂಗೆ ಎಷ್ಟೋ ಸಲ ಆಶ್ಚರ್ಯ ಹುಟ್ಟಿಸುತ್ತೆ ವಿಜಿತ್ ಅವ್ರ ಬಗ್ಗೆ. ಸುತ್ತಲೂ ಒಂದು 20-25 ಕ್ಯಾರೆಕ್ಟರ್ಸ್ ಗಳನ್ನ ಸೃಷ್ಟಿಸಿ ಅದಕ್ಕೆಲ್ಲ ನಟರನ್ನ ಒಳ್ಳೊಳ್ಳೆ ನಟರನ್ನ ತಂದು ಅಥವಾ ಯಾರನ್ನ ಕರೆಸಿದ್ರು ಅವ್ರ ಹತ್ರ ಕೆಲಸ ತೆಗ್ಸಿ ಅವರ ಮಧ್ಯದಲ್ಲಿ ನಾನು ನಿಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಒಂಥರದ ಗ್ರೇಟ್ನೆಸ್ ಅಂತ ಹೇಳ್ಬೋದು. ವಿಚ್ ಇಸ್ ಆಗ್ಲಿ, ಯಾಕಂದ್ರೆ ನನಗದು ಗೊತ್ತು ವೈಯಕ್ತಿಕವಾಗಿ ಅದು ಯಾರ್ಯಾರ ಎಲ್ಲೆಲ್ಲಿ ಇದಾಗತ್ತೆ ಅಂತ ಹೇಳಿ. ವಿನಯ್ ನಮ್ಮ ನಾಟಕ ತಂಡದ ಜೊತೆನೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ಸ್ಟೇಜ್ ಮೇಲೆ ನಾವು ನೋಡೋದಷ್ಟು ಚೆನ್ನಾಗಿ ಇನ್ನೂ ಸಿನಿಮಾದಲ್ಲಿ ನಾವು ನೋಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ವಿ. ರಾಮಾಯಣದಲ್ಲಿ ನಾನು ಒಟ್ಟಿಗೆ ಆಕ್ಟ್ ಮಾಡ್ಬೇಕಾದ್ರೆ ಕಂಡೆ. ಅದಾದ್ಮೇಲೆ ಪೋಸ್ಟರ್ ನೋಡಿದಾಗ್ಲೇ ಸರ್ ಹೇಳಿದೆ, ಸರ್ ಅವತ್ತು ನಾ ಹೇಳಿದೆ ಸರ್, ಅವತ್ತು ಇಡೀ ದಿವಸ ಸುಮ್ಮನೆ ಖುಷಿಯಾಗಿದ್ದೀನಿ ನಾನು ಪೋಸ್ಟರ್ ನೋಡ್ಕೊಂಡು, ಏನ್ ಚೆನ್ನಾಗಿದಿಲ್ಲ ಅಂತ ಹೇಳಿ. ಸೊ ಇಷ್ಟೆಲ್ಲ ಖುಷಿ ನಮ್ಗೆ ಅನಿಸ್ತಾ ಇರೋದಕ್ಕೆ ಸರ್ ಸುಮ್ಮನೆ ಥ್ಯಾಂಕ್ಸ್ ಹೇಳಿದ್ರೆ ಸಣ್ಣ ಪದ ಆಗುತ್ತೆ. ನನ್ನಿ ಸರ್, ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಈ ಹಿಂದೆ ಹೇಳಿದ್ದೆ ಈಸ್ ಅ ಬಾರ್ನ್ ಫೈಟರ್ ಅಂತ, ಹುಟ್ಟು ಹೋರಾಟಗಾರ ಅಂತ. ಅದನ್ನ ಪದೇ ಪದೇ ಅವರು ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ವಿಜಿ ಒಬ್ಬ ಒಳ್ಳೆ ಮಗನೂ ಹೌದು, ಹಾಗೆ ಒಳ್ಳೆ ತಂದೆನೂ ಹೌದು. ಸೊ ಇವತ್ತಿನ ದಿವಸ ಮೋನಿಶಾ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ನಿಮ್ಗೆ ಶುಭವಾಗ್ಲಿ. ನೀವು ಸಿನಿಮಾ ಎಂಟ್ರಿ ಕೊಡಕ್ ಮುಂಚೆನೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ. ಸೊ ಮುಂದೆ ಏನಾಗ್ಬೋದು ಅಂತ ನಾವು ಊಹಿಸ್ಬೋದು. ಹೆಸರು ಸಿಟಿ ಲೈಟ್ಸ್ ಅನ್ನೋಂಥ ಒಂದು ಹೆಸರೇ ಸಾಕಷ್ಟು ಪ್ರಶ್ನೆಗಳು ಮತ್ತೆ ಕುತೂಹಲಗಳನ್ನ ಮೂಡಿಸುತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಈ ಚಿತ್ರದಲ್ಲಿ ವಿಜಯ್ ಅವರು ನಿರ್ದೇಶಕರಾಗಿ ಖಂಡಿತ ಹ್ಯಾಟ್ರಿಕ್ ಮಾಡ್ತಾರೆ, ನಿರ್ಮಾಪಕರಾಗಿ ದುಡ್ಡು ಮಾಡ್ತಾರೆ, ತಂದೆಯಾಗಿ ಸಕ್ಸಸ್ ಆಗ್ತಾರೆ. ಈ ಚಿತ್ರತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ರಿಗೂ ನಮಸ್ಕಾರ. ಇತ್ತೀಚೆಗಷ್ಟೇ ನಿಮ್ನೆಲ್ಲ ಭೇಟಿಯಾಗಿದ್ದೆ. ಇವತ್ತು ನಾವೆಲ್ಲರೂ ಸೇರಿರೋದು ಸಿಟಿ ಲೈಟ್ಸ್ ಚಿತ್ರದ ಮುಹೂರ್ತ. ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನಾವು ಪ್ರತಿ ಸರಿ ಮಾಸ್ತಿ ಅಣ್ಣನ ಸ್ಟೇಜ್ ಮೇಲೆ ಕರೆದಾಗ ಎಲ್ಲಾರು ಹೇಳ್ತಾ ಇರ್ತಾರೆ, ನೀವು ಮಾಧ್ಯಮದವರು ಬರೀತಾ ಇರ್ತೀರಾ ಮಾಸ್ತಿ ಕನ್ನಡದ ಆಸ್ತಿ ಅಂತ. ವಿಜಯ್ ಅಣ್ಣ ಅದಕ್ಕಿಂತ ಜಾಸ್ತಿ. ಇವರಿಬ್ರು ಸೇರ್ಕೊಂಡು ಕನ್ನಡಕ್ಕೆ ವಿನಯ್ ರಾಜ್ಕುಮಾರ್ ಮತ್ತು ಮೋನಿಶಾ ಅವ್ರನ್ನ ಆಸ್ತಿಯಾಗಿ ಖಂಡಿತ ಮಾಡೇ ಮಾಡ್ತಾರೆ. ನಾನು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಇವಾಗ ಯಾವ ರೀತಿ ಸಬ್ಜೆಕ್ಟ್ಸ್ ತಗೊಂತಾರೆ ಮತ್ತೆ ಅವ್ರ ತಲೆಯಲ್ಲಿ ಯಾವ ತರ ಓಡ್ತಾ ಇರುತ್ತೆ ಅಂತ ನಾನೊಂದು 8 ತಿಂಗಳಿಂದ ಅವ್ರ ಜೊತೆ ಜರ್ನಿ ಮಾಡಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ. ಅವ್ರೊಂದು ಸಣ್ಣ ವಿಷಯ, ಸೆನ್ಸಿಟಿವ್ ವಿಷಯನ ಜನಕ್ಕೆ ಹೇಗ್ ತಲುಪಿಸ್ಬೇಕು ಅನ್ನೋ ಕಲೆನ ಏನಂತಾರೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ಯೂತ್ ಪಲ್ಸ್ನ. ಸೊ ನಾನು ಖಂಡಿತ ನಿಮ್ಗೆ ಹೇಳ್ತಾ ಇದ್ದೀನಿ, ಸಿಟಿ ಲೈಟ್ಸ್ ವಿನಯ್ ರಾಜ್ಕುಮಾರ್ ಅವ್ರನ್ನ, ಮೋನಿಶಾ ಅವ್ರನ್ನ ನೀವ್ ಏನ್ ಅನ್ಕೊಂತ ಇದೀರೋ ಅದಕ್ಕಿಂತ ನೆಕ್ಸ್ಟ್ 100 ಟೈಮ್ಸ್ ಲೆವೆಲ್ ಡಿಫ್ರೆಂಟ್ ಅಲ್ಲಿ ಮತ್ತೆ ಸೂಪರ್ ಆಗಿ ನಿಮ್ ಮುಂದೆ ಅವ್ರನ್ನ ತೋರಿಸ್ತಾರೆ ಅಂತ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ. ಯಾಕಂದ್ರೆ ಅವ್ರು ನನ್ ಕೆಲವೊಂದು ಸಿಟಿ ಲೈಟ್ಸ್ ಕೆಲವೊಂದಷ್ಟು ಅಂಶಗಳನ್ನ ಹತ್ರ ಶೇರ್ ಮಾಡ್ಕೊಂತ ಇದ್ರು. ಅದಾದ್ಮೇಲೆ ವಿನಯ್ ರಾಜ್ಕುಮಾರ್ ಸರ್, ಆಲ್ ದ ಬೆಸ್ಟ್. ಮೋನಿಶಾ, ಆಲ್ ದ ಬೆಸ್ಟ್ ಅಂಡ್ ವೆಲ್ಕಮ್ ಟು ಇಂಡಸ್ಟ್ರಿ. ವಿಜಯ್ ಅಣ್ಣ, ಆಲ್ ದ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.